ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಕನ್ಯಾ ನಾನು ಮಾಲ್ತೇಶ್ ಆನ್ಲೈನ್ ಶಿಕ್ಷಣ ಬೇಡ ಅಂತ ಆಯ್ತು ಈಗ ಆನ್ಲೈನ್ ಶಿಕ್ಷಣ ಓಕೆ ಅಂತ ಆಗಿದೆ ಹಾಗಿದ್ರೆ ಆನ್ಲೈನ್ ಶಿಕ್ಷಣದ ರೂಪುರೇಷೆ ಏನು ಈ ಆನ್ಲೈನ್ ಶಿಕ್ಷಣದಿಂದ ಆಗಬಹುದಾದಂತಹ ತೊಂದರೆಗಳೇನು ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಇಂದ ಮತ್ತೊಂದು ಅತಿ ದೊಡ್ಡ ಎಕ್ಸ್ಪೋಸ್ ಟಿವಿ9 ನ ಅತಿ ದೊಡ್ಡ ಎಕ್ಸ್ಪೋಸ್ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮತ್ತೊಂದು ದೊಡ್ಡ ಎಡವಟ್ಟು ಬಯಲಾಗಿದೆ ಸರ್ಕಾರದ ಮತ್ತೊಂದು ದೊಡ್ಡ ಅವಾಂತರ ಕಷ್ಟದಲ್ಲಿದ್ದವರನ್ನ ಮತ್ತಷ್ಟು ಸಂಕಟಕ್ಕೆ ದೂಡಿದ ಸರ್ಕಾರ ಆಲ್ರೆಡಿ ಕಷ್ಟದಲ್ಲಿದ್ದಾರೆ ಅವರನ್ನ ಮತ್ತಷ್ಟು ಕಷ್ಟಕ್ಕೆ ಸರ್ಕಾರ ದೂಡ್ತಾ ಇದೆ ಟಿವಿ9 ಬಯಲು ಮಾಡ್ತಾ ಇದೆ ರಾಜ್ಯ ಸರ್ಕಾರದ ದ್ವಂದ್ವ ರಾಜ್ಯ ಸರ್ಕಾರದ ಗೊಂದಲ ಟಿವಿ9 ಇಂದ ಮತ್ತೊಂದು ಅತಿ ದೊಡ್ಡ ಎಕ್ಸ್ಪೋಸ್ ಸರ್ಕಾರ ಇಲ್ಲಿ ಬಹಳ ದ್ವಂದ್ವ ನಿಲುವನ್ನ ತೆಗೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈ ದ್ವಂದ್ವ ನಿಲುವಿನಿಂದಾಗಿ ಅಲ್ಟಿಮೇಟ್ ಆಗಿ ಸಫರ್ ಆಗ್ತಾ ಇರುವಂತದ್ದು ಮಕ್ಕಳು ಹಾಗೆ ಪೋಷಕರು ಹೇಗೆ ಅದು ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಲಿಂಕ್ ಆಗಬಹುದಾದಂತಹ ಅವರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳೇ ಆಗಿದೆ ನಾವೀಗ ಎಕ್ಸ್ಪೋಸ್ ಮಾಡ್ತಾ ಇರುವಂತದ್ದು ಸರ್ಕಾರ ಮತ್ತೆ ಆನ್ಲೈನ್ ಶಿಕ್ಷಣಕ್ಕೆ ಅನುಮತಿ ಕೊಟ್ಟಿದೆ ಹಾಗಾದ್ರೆ ಯಾಕೆ ಅನುಮತಿಯನ್ನ ಕೊಟ್ರು ಮೊದಲು ರಾಜಾರೋಷವಾಗಿ ಆನ್ಲೈನ್ ಕ್ಲಾಸಸ್ ಅನ್ನ ಸರ್ಕಾರ ರದ್ದು ಮಾಡಿತ್ತು ಆನ್ಲೈನ್ ಕ್ಲಾಸ್ ವಿಚಾರದಲ್ಲಿ ಸರ್ಕಾರ ಬಹಳ ಗೊಂದಲದಲ್ಲಿದೆ ನಿಮ್ಗೆ ಗೊತ್ತಿರಲಿ ಆನ್ಲೈನ್ ಕ್ಲಾಸಸ್ ಇಂದ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಆಗುತ್ತೆ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇದ್ದಾರೆ ಸರ್ಕಾರ ಮೊದಲಿಗೆ ಅದನ್ನ ರದ್ದು ಮಾಡಿದಾಗ ನಾವೆಲ್ಲ ಸ್ವಾಗತ ಮಾಡಿದ್ವಿ ಪೋಷಕರು ಸ್ವಾಗತ ಮಾಡಿದ್ರು ಆದ್ರೆ ಕೇಂದ್ರದ ಗೈಡ್ ಲೈನ್ಸ್ ಬರ್ತಾ ಇದ್ದ ಹಾಗೆ ಸರ್ಕಾರ ಉಲ್ಟಾ ಹೊಡೆದಿದೆ ಹಾಗಾದ್ರೆ ಕೇಂದ್ರದ ಗೈಡ್ ಲೈನ್ಸ್ ಏನಿತ್ತು ನಂತರದ ಹಂತದಲ್ಲಿ ನಾವು ಅದನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಸರ್ಕಾರ ಈಗ ಮತ್ತೆ ಆನ್ಲೈನ್ ಶಿಕ್ಷಣಕ್ಕೆ ಅನುಮತಿಯನ್ನ ಹಾಗಾದ್ರೆ ನೀಡಿರೋದು ಯಾಕೆ ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಬ್ಲೆಂಡರ್ ಏನು ಅಂತ ಅಂದ್ರೆ ಸರ್ಕಾರನೇ ತಜ್ಞರ ಸಮಿತಿಯನ್ನ ರಚನೆ ಮಾಡಿದೆ ಆನ್ಲೈನ್ ಶಿಕ್ಷಣ ಹೇಗಿರ್ಬೇಕು ರೂಪುರೇಷೆ ಹೇಗಿರ್ಬೇಕು ನಮ್ಗೊಂದಷ್ಟು ಗೈಡ್ ಲೈನ್ಸ್ ಅನ್ನ ಕೊಡ್ಬೇಕಂತ ನಿಟ್ಟಿನಲ್ಲಿ ನಿಮ್ಮ ವರದಿ ಅತಿ ಮುಖ್ಯ ಅಂತ ಹಾಗಾದ್ರೆ ಅವರು ಇನ್ನು ವರದಿ ಕೊಡೋ ಮುಖ್ಯ ಮುಂದೆನೆ ಅಂದ್ರೆ ಮುಂಚೆನೆ ಸರ್ಕಾರ ಯಾಕೆ ಹೀಗೆ ಆನ್ಲೈನ್ ಶಿಕ್ಷಣಕ್ಕೆ ಅನುಮತಿಯನ್ನ ಕೊಡ್ತಾ ಇದೆ ಈಗ ಆಲ್ರೆಡಿ ಪೋಷಕರು ನೊಂದಿದ್ದಾರೆ ಇಂತಹ ನೊಂದ ಪೋಷಕರನ್ನ ಸರ್ಕಾರ ಮತ್ತಷ್ಟು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಆನ್ಲೈನ್ ಜಾಲದಲ್ಲಿ ಮಕ್ಕಳು ಹಾಗೆ ಪೋಷಕರು ನರಳಾಡ್ತಾ ಇದ್ದಾರೆ ಇಲ್ಲಿ ಕೇವಲ ಪಾಠ ಕೇಳೋ ವಿಚಾರವಾಗಿ ಮಾತ್ರ ಈ ನರಳಾಟ ಅಲ್ಲ ಇದರ ಮುಂದುವರೆದ ಭಾಗ ಮತ್ತೂ ಭಯಾನಕವಾಗಿದೆ ಫೀಸ್ ವಸೂಲಿ ದಂಧೆ ಆನ್ಲೈನ್ ಶಿಕ್ಷಣಕ್ಕೆ ಯಾವಾಗ ಸರ್ಕಾರ ಅಸ್ತು ಅಂತ ಇದೆಯೋ ಅಥವಾ ಅಸ್ತು ಅಂತ ಹೇಳಿ ಆಗಿದೆಯೋ ಈಗ ಫೀಸ್ ವಸೂಲಿ ದಂಧೆ ಶುರುವಾಗಿದೆ ಯಾಕಂತ ಅಂದ್ರೆ ಆನ್ಲೈನ್ ಕ್ಲಾಸಸ್ ಅನ್ನ ನಾವು ಕೊಡ್ತೀವಿ ಪುಸ್ತಕಗಳನ್ನ ಕೊಡ್ತೀವಿ ಫೀಸ್ ಅನ್ನ ಕಟ್ಟಿ ಅನ್ನೋದನ್ನ ಶುರು ಮಾಡ್ಕೊಂಡಿದ್ದಾರೆ ಇದ್ರ ಮುಂದುವರೆದ ಭಾಗ ನಾವು ಬಹಳ ನಿಮ್ಗೆ ಸಮಸ್ಯೆಗಳು ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ ಬಹುಶಃ ಶಿಕ್ಷಣ ಇಲಾಖೆ ತಾನು ಯಾಕೆ ಈ ತರದ ಗೊಂದಲದ ನಿರ್ಧಾರವನ್ನ ತೆಗೆದುಕೊಳ್ತಿದ್ದೀನಿ ಅನ್ನುವಂಥದ್ದನ್ನ ಅರಿತು ಸಮಸ್ಯೆ ಆಗದೆ ಇರುವಂತ ರೀತಿಯಾಗಿ ತತ್ಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕಂತ ಅನಿವಾರ್ಯತೆ ಇದೆ ಹಾಗಿದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ದ್ವಂದ್ವ ನಿಲುವು ಏನು ಪೋಷಕರು ಮತ್ತು ಮಕ್ಕಳಿಗೆ ಯಾವ ರೀತಿದು ಸಂಕಷ್ಟ ಎದುರಾಗ್ತಾ ಇದೆ ಅದು ಕೂಡ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಕೂಡ ಸಂಕಷ್ಟ ತರುವಂತಹ ಕಾಲ ಇದು ಕೊರೋನಾ ಸಂಕಷ್ಟ ಇದೆ ಈ ಸಂದರ್ಭದಲ್ಲಿ ಯಾವ್ಯಾವ ತರಗತಿಗೆ ಎಷ್ಟು ದಿನ ಎಷ್ಟು ಅವಧಿಗೆ ಆನ್ಲೈನ್ ಕ್ಲಾಸ್ ಅನ್ನ ಫಿಕ್ಸ್ ಮಾಡಲಾಗಿದೆ ಆನ್ಲೈನ್ ಶಿಕ್ಷಣ ಆರಂಭಕ್ಕೆ ಸರ್ಕಾರ ಶಾಲೆಗಳಿಗೆ ಸೂಚಿಸಿದ್ದು ಯಾಕೆ ಹಾಗಾದ್ರೆ ಆನ್ಲೈನ್ ಶಿಕ್ಷಣದ ಕುರಿತು ಕೋರ್ಟ್ಗೆ ಸರ್ಕಾರ ಹೇಳಿದ್ದೇನು ಸರ್ಕಾರದ ನಿಲುವು ಏನಾಗಿತ್ತು ಕೋರ್ಟ್ನಲ್ಲಿ ಸರ್ಕಾರ ಕೋರ್ಟ್ನಲ್ಲಿ ಏನ್ ಹೇಳಿದೆ ಈ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಗೊಂದಲ ಮೂಡೋದಿಕ್ಕೆ ಏನ್ ಕಾರಣ ಯಾವ್ಯಾವ ತರಗತಿಗೆ ಎಷ್ಟು ದಿನ ಎಷ್ಟು ಅವಧಿಗೆ ಕ್ಲಾಸ್ ಫಿಕ್ಸ್ ಆಗಿದೆ ಇನ್ನು ಆನ್ಲೈನ್ ಶಿಕ್ಷಣ ಬೇಕಾ ಬೇಡವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಬಾರಿ ಅಂತೂ ನಿರ್ಧಾರವನ್ನ ತೆಗೆದುಕೊಳ್ತು ಆದ್ರೆ ಆ ನಿರ್ಧಾರಕ್ಕೆ ತುಂಬಾ ದಿನ ಸರ್ಕಾರ ಬದ್ಧವಾಗಿರ್ಲಿಲ್ಲ ಬಹಳ ಸ್ಪಷ್ಟ ಇಲ್ಲಿ ಹಾಗಿದ್ರೆ ಸರ್ಕಾರ ಕೋರ್ಟ್ ನಲ್ಲಿ ಯಾವ ನಿಲುವನ್ನ ಮಂಡಿಸಿದೆ ಕೋರ್ಟ್ ನಲ್ಲಿ ಸರ್ಕಾರ ಹೇಳಿದ್ದೇನು ಎಕ್ಸಾಕ್ಟ್ಲಿ ಇಲ್ಲಿ ಸರ್ಕಾರ ಇಂತಹದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಕೋರ್ಟ್ ಕೂಡ ಕೊಟ್ಟಂತ ಒಂದಷ್ಟು ಸೂಚನೆ ಕಾರಣ ಆಯ್ತು ಅಂತ ನಾವು ಅಂದ್ಕೊಳ್ಬಹುದು ಆದ್ರೆ ಕೋರ್ಟ್ಗೂ ಕೂಡ ಸರಿಯಾಗಿ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಸರ್ಕಾರ ಹಾಗಾದ್ರೆ ಫೇಲ್ಯೂರ್ ಆಗಿದ್ಯಾ ಅದೆಲ್ಲ ನಾವು ನೋಡ್ತಾ ಹೋಗೋಣ ಈಗ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯಂತೆ ಇದು ತಾತ್ಕಾಲಿಕ ಗೈಡ್ ಲೈನ್ಸ್ ಈಗ ಸರ್ಕಾರ ಕೊಟ್ಟಿರೋದು ಹೇಗೆ ದಿನ ಬಿಟ್ಟು ದಿನ ಆನ್ಲೈನ್ ಕ್ಲಾಸ್ಗೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ 1ನೇ ತಾರೀಖದಿಂದ 5ನೇ ತರಗತಿ ತನಕ ದಿನ ಬಿಟ್ಟು ದಿನ ಅಂತಂದ್ರೆ ವಾರದಲ್ಲಿ ಗರಿಷ್ಠ 3 ದಿನ ನೀವು ಆನ್ಲೈನ್ ಶಿಕ್ಷಣ ಮಾಡಬಹುದು ಅನ್ನುವಂತ ಸೂಚನೆ ಕೊಟ್ಟಿದೆ ಸರ್ಕಾರ 30 ರಿಂದ 45 ನಿಮಿಷ 2 ಅವಧಿಯಲ್ಲಿ 3 ದಿನ ಆನ್ಲೈನ್ ಶಿಕ್ಷಣ ಮಾಡಬಹುದು ಅಂತ
6ರಿಂದ 8ನೇ ತರಗತಿಯವರೆಗೆ ವಾರದಲ್ಲಿ 5 ದಿನ ಆನ್ಲೈನ್ ಕ್ಲಾಸ್ ಮಾಡಬಹುದು ಅಂತ ಸರ್ಕಾರ ಈಗ ಪರೋಕ್ಷವಾಗಿ ಸೂಚನೆ ಕೊಟ್ಟಿದೆ. ಅಲ್ಲೂ ಕೂಡ 30ರಿಂದ 45 ನಿಮಿಷದ ತನಕ ಈ 2 ಅವಧಿಯಲ್ಲಿ 5 ದಿನ ನೀವು ಆನ್ಲೈನ್ ಕ್ಲಾಸಸ್ ಅನ್ನ 6ನೇ ತರಗತಿ ಮೇಲ್ಪಟ್ಟವರಿಗೆ ಮಾಡಬಹುದು ಅಂತ. 9 ಮತ್ತು 10ನೇ ತರಗತಿಗೆ ವಾರದಲ್ಲಿ 5 ದಿನ ಅವರಿಗೂ ಕೂಡ ಆನ್ಲೈನ್ ಶಿಕ್ಷಣ. ಅಗೈನ್ ಅಲ್ಲೂ ಕೂಡ ಹಾಗೆ 30ರಿಂದ 45 ನಿಮಿಷ 2 ಅವಧಿಯಲ್ಲಿ 4 ದಿನ ಆನ್ಲೈನ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ಕೊಂಡು ಅಥವಾ ಕೊಡಬಹುದು ಅಂತ ಸರ್ಕಾರ ಈಗ ಸೂಚನೆಯನ್ನ ಕೊಟ್ಟಿದೆ. ಇದು ಹೈಕೋರ್ಟ್ ನಲ್ಲಿ ಒಂದಷ್ಟು ವಿಚಾರ ಇದ್ರ ಬಗ್ಗೆ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಸರ್ಕಾರ ಕೊಟ್ಟಿರುವಂತಹ ತಾತ್ಕಾಲಿಕ ಗೈಡ್ಲೈನ್ಸ್ ಇದು. ತಾತ್ಕಾಲಿಕ ಗೈಡ್ಲೈನ್ಸ್ ಆದ್ರೂ ಕೂಡ ಇದು ಜನರಿಗೆ ಬಹಳ ದೊಡ್ಡ ಹೊರೆ ಆಗ್ತಾ ಇದೆ. ಒಂದು ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ನಿಟ್ಟಿನಲ್ಲಿ ಅದನ್ನ ಅರ್ಥ ಮಾಡಿಸ್ಕೊಡುವಂತ ನಿಟ್ಟಿನಲ್ಲಿ ಮತ್ತೊಂದ್ ಕಡೆ ಆರ್ಥಿಕವಾದಂತಹ ವಿಚಾರವಾಗಿ ಅದು ಹೇಗೆ ಅನ್ನೋದನ್ನ ನಿಮ್ ಗಮನಕ್ಕೆ ನಂತರದ ಹಂತದಲ್ಲಿ ನಾವು ತರ್ತಾ ಹೋಗ್ತೀವಿ. 1ರಿಂದ 5ನೇ ತರಗತಿಯವರೆಗೆ ಆನ್ಲೈನ್ ಶಿಕ್ಷಣ ಗರಿಷ್ಠ 3 ದಿನ, ಅದು ಕೂಡ ಸಮಯ ಕೂಡ ನಿಗದಿ ಮಾಡಲಾಗಿದೆ. ಈ ರೀತಿಯ ಒಂದು ಸಮಯ ಫಿಕ್ಸ್ ಮಾಡಿರೋದು, ಇನ್ನು ದರ ಕೂಡ ಫಿಕ್ಸ್ ಮಾಡೋ ವಿಚಾರ ಕೂಡ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಆನ್ಲೈನ್ ಶಿಕ್ಷಣದ ಕುರಿತು ಕೇಂದ್ರ ಸಚಿವಾಲಯದ ಮಾರ್ಗಸೂಚಿ ಇದೆ. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ರೂಲ್ಸ್ ಏನಿದೆ ಅದನ್ನ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸ ಮಾರ್ಗಸೂಚಿಯನ್ನ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡಿದೆ. ಇದರಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಆನ್ಲೈನ್ ಶಿಕ್ಷಣ ಮಾರ್ಗಸೂಚಿ ರೂಪಿಸೋದಕ್ಕೆ ಸಮಿತಿಯನ್ನ ಕೂಡ ರಚಿಸಲಾಗಿದೆ. ಆನ್ಲೈನ್ ಶಿಕ್ಷಣ ಮಾರ್ಗಸೂಚಿ ರೂಪಿಸೋದಕ್ಕೆ ಸಮಿತಿಯನ್ನ ರಚನೆ ಮಾಡಲಾಗಿದ್ದು, ಆ ಸಮಿತಿಯನ್ನ ರಾಜ್ಯ ಸರ್ಕಾರ ಮಾರ್ಗಸೂಚಿ ರೂಪಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಸಮಿತಿಯನ್ನ ರಚನೆ ಮಾಡಿದೆ. ಈಗಾಗಲೇ ಈ ಸಮಿತಿ ಆನ್ಲೈನ್ ಕ್ಲಾಸ್ ಕುರಿತು 2 ಸಭೆ ನಡೆಸಿ ಆಗಿದೆ. ಗಮನಿಸಬೇಕು, ಈಗಾಗಲೇ 2 ಸಭೆಗಳು ಮುಗಿದಾಗಿದೆ. ವರದಿ ನೀಡೋ ತನಕ ಕೇಂದ್ರದ ಮಾರ್ಗಸೂಚಿ ಅನುಸರಣೆಗೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಅವರು ವರದಿ ಕೊಡುವ ತನಕವೂ ಕೂಡ ಕೇಂದ್ರದ ಮಾರ್ಗಸೂಚಿನೇ ಫಾಲೋ ಮಾಡೋದಕ್ಕೆ ಶಾಲೆಗಳು ಕೇಂದ್ರದ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸೂಚಿಸಿದೆ. ಇಲ್ಲಿ ಬಹಳ ಗೊಂದಲ ಅಂತಂದ್ರೆ ಸುಕನ್ಯಾ, ಇನ್ನೊಂದು ವಿಚಾರ ಅಂತ ಅಂದ್ರೆ ಸರ್ಕಾರ ಇಲ್ಲಿ 1ರಿಂದ 5ನೇ ತರಗತಿ ತನಕ ಆನ್ಲೈನ್ ಕ್ಲಾಸಸ್ ಮಾಡಲ್ಲ, 6ರಿಂದ 10ನೇ ತರಗತಿ ತನಕ ಆನ್ಲೈನ್ ಕ್ಲಾಸಸ್ಗೆ ನಾವೊಂದು ಸಮಿತಿಯನ್ನ ರಚಿಸ್ತೀವಿ, ಅವ್ರು ಕೊಟ್ಟಂತಹ ಸಲಹೆ ಸೂಚನೆಯನ್ನ ಅಳವಡಿಸಿಕೊಂಡು ಆ ನಂತರದಲ್ಲಿ ನಾವೊಂದು ಗೈಡ್ಲೈನ್ಸ್ ಹೊರಡ್ತೀವಿ ಅಂತ ಅಂತಿತ್ತು ಸರ್ಕಾರ. ಆದ್ರೆ ಆ ಸಮಿತಿ ವರದಿಯನ್ನ ಕೊಡೋದಕ್ಕಿಂತ ಮುನ್ನನೇ ಸರ್ಕಾರ ಇಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದೆ. ಸರ್ಕಾರದ ನಿಲುವು ಬಹಳ ಅಸ್ಪಷ್ಟವಾಗಿರೋ ಕಾರಣ ಬಹಳ ಗೊಂದಲಕ್ಕೆ ದೂಡ್ತಾ ಇದೆ. ದಿನ ಬಿಟ್ಟು ದಿನ ಆನ್ಲೈನ್ ಕ್ಲಾಸಸ್ಗೆ ಅನುಮತಿಯನ್ನ ಕೊಡ್ಲಾಗಿದೆಯಲ್ಲ, ಇದರಿಂದ ಗೊಂದಲ ಉಂಟಾಗ್ತಾ ಇದೆ. ಆನ್ಲೈನ್ ಕ್ಲಾಸ್ಗೆ ಅನುಮತಿ ಎಲ್ಲ ಗೊಂದಲಕ್ಕೂ ಮೊದಲ ಕಾರಣ ಆಗಿರೋದು, ಈ ಆನ್ಲೈನ್ ಕ್ಲಾಸ್ ಅನುಮತಿ ಕೊಟ್ಟಿದ್ದೇ ಮೊದಲ ಕಾರಣ ಆಗಿರೋದು ಗೊಂದಲಗಳಿಗೆ. ಕೇಂದ್ರದ ರೂಲ್ಸ್ ಪಾಲಿಸುವ ಕುರಿತು ಕೋರ್ಟ್ಗೆ ಮಾಹಿತಿಯನ್ನ ಸರ್ಕಾರ ಕೊಟ್ಟಿತ್ತು. ಈಗಾಗಲೇ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಸರ್ಕಾರ ಕೊಟ್ಟಿದೆ. ಸರ್ಕಾರ ಏನ್ ಹೇಳಿತ್ತು ಹೈಕೋರ್ಟ್ ನಲ್ಲಿ, ನಾವು ತಜ್ಞರದೊಂದು ಟೀಮ್ ಅನ್ನ ಮಾಡಿದೀವಿ, ಅವ್ರದ್ದು ನಮ್ಗೀಗ ವರದಿ ಬರೋಕೆ ಕಾರಣ ಸ್ವಲ್ಪ ತಡವಾಗ್ತಾ ಇದೆ, ಸಮಿತಿ ಒಂದು ನಿರ್ಧಾರಕ್ಕೆ ಬರ್ದೇ ಇರೋ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ನಾವು MHRD ಅಂತ ಅಂದ್ರೆ ಸೆಂಟ್ರಲ್ ನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಾಗೆ ಅವರು ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿರೋ ಅದನ್ನ ನಾವು ಈಗ ಅಳವಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಇಲ್ಲಿ ಬಹಳ ಗೊಂದಲಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ನಮ್ಮ ತಜ್ಞರ ವರದಿ ಬರೋದ ತನಕ ಕಾಯೋದಕ್ಕೆ ಸರ್ಕಾರಕ್ಕೆ ಯಾಕೆ ಆಗ್ಲಿಲ್ಲ? ಆಮೇಲೆ ಇಂಥದ್ದೊಂದು ನಿರ್ಧಾರಕ್ಕೆ ಬರೋ ಮುನ್ನ ಸರ್ಕಾರ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ಯಾ? ಮಕ್ಕಳು ಮನಸ್ಸಿನ ಮೇಲೆ ಯಾವ ತರ ಅಂತ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಈಗ ಆಲ್ರೆಡಿ ಮೀಮಾಂಸೆ ಸೇರಿದ ಹಾಗೆ ಬಹಳಷ್ಟು ಮಾನಸಿಕ ಈ ತಜ್ಞರು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಾದ್ರು ಆನ್ಲೈನ್ ಶಿಕ್ಷಣ ಕೊಟ್ರೆ ಬಹಳ ಸಮಸ್ಯೆ ಆಗುತ್ತೆ, ಅವರ ಮನಸ್ಸಿನ ಮೇಲೆ ಬಹಳ ಇದು ಪ್ರಭಾವ ಬೀರುತ್ತೆ, ಬಹಳ ಉತ್ತಮವಾದಂತ ಕಲಿಕಾ ಹಂತ ಅಥವಾ ಆ ಹಂತದಲ್ಲಿ ಗುಣಮಟ್ಟದ ಶಿಕ್ಷಣ ಏನಾದ್ರೂ ಸಿಗದೆ ಈ ತರದ ಆನ್ಲೈನ್ ಶಿಕ್ಷಣಕ್ಕೆ ಮೊರೆ ಹೋಗ್ಬಿಟ್ಟಿದ್ದಾದ್ರೆ ಅದು ಮಕ್ಕಳ ಮನಸ್ಸಿನ ಮೇಲೆ ಮುಂದಿನ ದಿನಗಳಲ್ಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಮಾನಸಿಕ ತಜ್ಞರು ಕೂಡ ಜಾಯಿನ್ ಆಗ್ತಾರೆ. ಆಮೇಲೆ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ಕೂಡ ಜಾಯಿನ್ ಆಗ್ತಾರೆ. ಮಕ್ಕಳ ಮಾನಸಿಕ ತಜ್ಞ ಆಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಅವರು ಜಾಯಿನ್ ಆಗ್ತಾರೆ. ಹಾಗೆ ಪೋಷಕರು ಅಥವಾ ಪೋಷಕರ ಆಂಗಲ್ ಅಲ್ಲಿ ನಾವು ನೋಡಿದರೆ ಖುಷಿದ್ ಅನ್ನೋರು, ಜೊತೆಗೆ ಸೌಮ್ಯ ಅನ್ನೋರು, ಇವರೆಲ್ಲ ಈಗ ಸಮಸ್ಯೆಯನ್ನ ಅನುಭವಿಸ್ತಾ ಇರೋರು, ಅವರು ಕೂಡ ಜಾಯಿನ್ ಆಗ್ತಾರೆ. ಹಾಗೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ಕಾರ ತೆಗೆದುಕೊಳ್ತಾ ಇರುವಂತ ಈ ಗೊಂದಲದ ನಿರ್ಣಯಗಳಿಂದಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನಂತರದ ಹಂತದಲ್ಲಿ 1 by 1 ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾನು ಮೊದಲೇ ಹೇಳಿದಾಗೆ ಇದು ರಾಜ್ಯದ ಬಹುತೇಕ ಪೋಷಕರ ಮನಸ್ಸಿಗೆ ಬಹಳ ಸಮಸ್ಯೆಯನ್ನ ಅಥವಾ ಬಹಳ
ಒಂದು ಬೇಸರವನ್ನ ತರಿಸಿರುವಂತಹ ಸಂಗತಿ ಇದು ಸರ್ಕಾರದ ಈ ನಿರ್ಧಾರ. ಮೊದಲಿಗೆ ನಾವು ಸುಪ್ರೀತ್ ಅವ್ರ ಜೊತೆಗೆ ಮಾತಾಡೋಣ. ಡಾಕ್ಟರ್ ಸುಪ್ರೀತ್ ಅವರೇ, ಇಲ್ಲಿ ನೀವೇ ಇದ್ರಿ. ಇನ್ಫ್ಯಾಕ್ಟ್ ಸರ್ಕಾರ ಯಾವಾಗ ಆನ್ಲೈನ್ ಕ್ಲಾಸಸ್ ಅನ್ನ ನಾವು ತೆಗೆದುಕೊಳ್ಳೋದಲ್ಲ ಅಥವಾ ಆನ್ಲೈನ್ ಕ್ಲಾಸಸ್ ತೆಗೆದುಕೊಳ್ಳೋಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ ನಾವೆಲ್ಲ ಸ್ವಾಗತ ಮಾಡಿದ್ವಿ. ಯಾಕಂತಂದ್ರೆ ಅದ್ರಲ್ಲಿ ಅದಕ್ಕೆ ಬಹಳಷ್ಟು ಕಾರಣಗಳಿತ್ತು. ಈಗ ಮೊನ್ನೆ ಹೈಕೋರ್ಟ್ಗೆ ಒಂದು ಉತ್ತರ ಕೊಟ್ಟಿದ್ದಾರೆ, ಇಲ್ಲ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಶುರು ಮಾಡ್ತೀವಿ ಅಂತ ಹೇಳ್ಕೊಂಡು. ಇದ್ರ ಆಫ್ಟರ್ ಎಫೆಕ್ಟ್ ಏನಾಗಿದೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲ ಪೋಷಕರ ಹತ್ರ ಫೀಸ್ ಅನ್ನ ಪೀಕೋದಕ್ಕೂ ಕೂಡ ಶುರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಇದೆ. ಈ ದ್ವಂದ್ವ ನಿಲುವಿನ ಬಗ್ಗೆ ಮೊದಲಿಗೆ, ಈ ದ್ವಂದ್ವದ ಬಗ್ಗೆ ಈಗಾಗಲೇ ಮುಂಚೆ ನಿಮ್ಮ ಮಾಧ್ಯಮದ ಮುಖಾಂತರನೇ ಇದ್ರ ಬಗ್ಗೆ ಚರ್ಚೆನೂ ನಡೆದಿತ್ತು. ಮತ್ತು ಸರ್ಕಾರನೂ ಕೂಡ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಾಡಲ್ಲ ಅಂತ ಹೇಳಿ ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರನೂ ಸ್ವಾಗತ ಮಾಡಿದರು. ಈಗ ಇದು ಮಾಡ್ಲಿಕ್ಕೆ ಮುಂಚೆನೆ MHRD ಏನು ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಏನಿದೆ ಅದನ್ನು ಕೊಟ್ಟಿರೋದ್ರಿಂದ ಈಗ ಅದ್ರ ಬಗ್ಗೆ ಬದ್ಧ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಬಟ್ ಜನರಲಿ ಸ್ಪೀಕಿಂಗು ನಾನು ಕಂಡಂಗೆ, ನಾನು ಸಾಕಷ್ಟು ಜನ ಪಾಲಕ ಪೋಷಕರ ಹತ್ರ ಮಾತಾಡ್ದಂಗೆ 90% ಆಫ್ ದಿ ಪೇರೆಂಟ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆನ್ಲೈನ್ ಟೀಚಿಂಗ್, ಆನ್ಲೈನ್ ಎಜುಕೇಷನ್ ಫ್ರಮ್ ಅಪ್ ಟು 5th ಸ್ಟ್ಯಾಂಡರ್ಡ್. ಇದೇ ವರದಿಯನ್ನು ನಿಮ್ಯಾನ್ಸ್ ಹಾಸ್ಪಿಟಲ್ನ ರಿಸರ್ಚ್ ಸೆಂಟರ್ ಕೂಡ ಕೊಟ್ಟಿದ್ದು 1ರಿಂದ 5ನೇ ಕ್ಲಾಸ್ ಮಕ್ಕಳ ತನಕ ಆನ್ಲೈನ್ ಮಾಡಬೇಡಿ ಅಂತೇಳಿ. ಇಲ್ಲಿ ಒಂದು ಏನು ತಿಳ್ಕೊಬೇಕು ಅಂತಂದರೆ ದೇರ್ ಆರ್ ಲಾಟ್ ಆಫ್ ಏನು ಡಿಸ್ಪ್ಯಾರಿಟಿ ಬಿಟ್ವೀನ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎಜುಕೇಷನ್. ಈಗೇನಾಗಿದೆ, ಆನ್ಲೈನ್ ಎಜುಕೇಷನ್ನು ಇದೊಂದು ಪರ್ಯಾಯ ವ್ಯವಸ್ಥೆಯಾಗಿ ನಾವು ತೊಗೊಂಡಿದ್ದೀವಿ. ಈ ಪರ್ಯಾಯ ವ್ಯವಸ್ಥೆಯಾಗಿ ಏನು ತೊಗೊಂಡಿರೋದ್ರಿಂದ ಆನ್ಲೈನ್ ಮಾಡೋದಕ್ಕೆ ಇಂತಿದ್ದಂತೆ ಸ್ಕ್ರೀನ್ ಟೈಮಿಂಗ್ಸ್ ಅಂತ ಏನಿದೆ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೆಲವು ಶಾಲೆಯವರು ಸಾಕಷ್ಟು ಕಡೆಯಿಂದ ಮಾಡ್ತಾಯಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಬಟ್ ಆಫ್ಲೈನ್ ವೀಡಿಯೋಸ್ ಏನಿದೆ, ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಏನಿದೆ ಅದನ್ನು ಮಾತ್ರ ಕೆಲವೊಂದು ಆ್ಯಪ್ ಮುಖಾಂತರ, ಕೆಲವೊಂದು ವೀಡಿಯೋಸ್ ಮುಖಾಂತರ ಅದನ್ನು ಕಳಿಸಿದ್ರೆ ಆ ಮಕ್ಕಳು ಅಂಥದ್ದೇ ಟೈಮಲ್ಲಿ, ಈಗ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನೀ ಇಂಥದ್ದೇ ಟೈಮಲ್ಲಿ ಯು ಹ್ಯಾವ್ ಟು ಗೆಟ್ ಅಪ್, ನೀ ಇಂಥದ್ದೇ ಟೈಮಲ್ಲಿ ಕೂತ್ಕೋ ಮಾಡು ಅಂತೆಲ್ಲ ಹೇಳಿದಾಗ ಆ ಮಕ್ಕಳಿಗೆ, ಪೋಷಕರಿಗೂ ಪ್ರೆಷರ್, ಮತ್ತೆ ಅವರೆಲ್ಲೋ ಆಫೀಸ್ಗೆ ಹೋಗೋದಿರುತ್ತೆ. ಯಾಕಂದರೆ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್. ಈಗ ಯಾರೂ ಕೂಡ ಕೆಲಸ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಪೇರೆಂಟ್ಸ್ಗೆ. ಅವರೆಲ್ಲ ಈಗ ವರ್ಕಿಗೆ ಹೋಗ್ತಾ ಇದ್ದಾರೆ, ಮಾಡ್ತಾ ಇಂಥ ಟೈಮಲ್ಲಿ ಕೂತ್ಕೊಳ್ಬೇಕು ಅಂದರೆ ಯಾರೊಬ್ರು ಕೂತ್ಕೋಬೇಕು. ಮೊಬೈಲ್ ಫೋನನ್ನು ಆ ಮಕ್ಕಳಿಗೆ ಅಂತಲೇ ತಕ್ಕೊಡ್ಲಿಕ್ಕೆ ಆಗಲ್ಲ, ಎಲ್ಲ ಪೇರೆಂಟ್ಸ್ಗೂ ಆ ಶಕ್ತಿ ಇಲ್ಲ. ಅವ್ರ ಮೊಬೈಲ್ನೇ ಕೊಡಬೇಕು ಪೇರೆಂಟ್ಸು. ಸೊ ಹಾಗಾಗಿ ಆಫ್ಲೈನ್ ರೆಕಾರ್ಡೆಡ್ ವೀಡಿಯೋಸನ್ನು ಕಳಿಸಿದ್ರೆ ಉತ್ತಮ. ಇದೆಲ್ಲದ್ರ ಜೊತೆಗೆ ಪ್ರಾಬಬ್ಲಿ ಸರ್ಕಾರ ಇನ್ನೂ ಒಂದು ಮಾಡ್ಬೋದು. ಈಗೇನು ಆಲ್ರೆಡಿ ಕೆಲವು ಎಲ್ಲ ಶಾಲೆಗಳಿಗೂ ಬುಕ್ಸನ್ನು ತಗೊಳ್ಳಿ ಅಂತೇಳಿ ಫೆಬ್ರವರಿಯಿಂದ ಸರ್ಕಾರನೇ ಪ್ರೆಷರ್ ಹಾಕ್ತಾ ಬಂದಿದೆ ಥ್ರೂ ಕಮಿಷನರು, ಬುಕ್ಸನ್ನು ಪರ್ಚೇಸ್ ಮಾಡಿ ಅಂತ. ಬೆಟರ್ ಆ 1 to 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಪೇರೆಂಟ್ಸು ಏನು ಅವ್ರು ಅಡ್ಮಿಷನ್ ಮಾಡ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಬೇರೆ, ಬಟ್ ಬುಕ್ಸ್ ಮಾತ್ರ ತಗೊಂಡು ಸ್ವಲ್ಪ ಅದ್ರ ರಿಲೇಟೆಡ್ ಟ್ರ್ಯಾಕ್ ಶೀಟ್ ಇಟ್ಕೊಂಡು ಪೇರೆಂಟ್ಸ್ಗೆ ಒಂದು ಟ್ರ್ಯಾಕ್ ಶೀಟನ್ನು ಇಂತಿಂಥ ಟೈಮಲ್ಲಿ ಇಂಥದ್ದು ಹೇಳ್ಕೊಡ್ಬೋದು. ಆಫ್ಲೈನ್ ರೆಕಾರ್ಡೆಡ್ ವಿಡಿಯೋಸ್ನ ಕಳಿಸ್ಕೊಡ್ಬೋದು, ಹೆಲ್ಪ್ ಆಗ್ಬೋದು. ಕರೆಕ್ಟ್, ಇದ್ರ ಬಗ್ಗೆ ಮಾತನಾಡ್ತೀನಿ. ಹಾಗಾದ್ರೆ ಪೋಷಕರಿಗೆ ಯಾವ ತರ ಅಂತ ಸಮಸ್ಯೆಗಳಾಗ್ತಾ ಇದೆ, ಪೋಷಕರ ಆಂಗಲ್ ಅಲ್ಲೂ ಕೂಡ ನಾವು ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಈಗ ಬಹಳ ಹೊರೆ ಆಗ್ತಾ ಇರುವಂತದ್ದು ಅವರಿಗೆನೆ. ಖುರ್ಷಿದ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಖುರ್ಷಿದ್ ಅವರೇ, ನಿಮ್ಮ ಮನೆ ಮಗು ಯಾವ ಕ್ಲಾಸಸ್ ಓದ್ತಾ ಇರೋದು? ಈಗ ಆನ್ಲೈನ್ ಕ್ಲಾಸಸ್ಗೆ ಸರ್ಕಾರ ಮತ್ತೆ ಅನುಮತಿ ಕೊಟ್ಟಿರೋ ಕಾರಣದಿಂದಾಗಿ ಏನಾದ್ರು ಅನುಕೂಲ ಆಗ್ತಾ ಇದೆಯಾ, ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆಯಾ, ಹೇಗೆ? ನನ್ನ ಮಗಳು 4th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದಾಳೆ. ಈಗಾಗಲೇ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಉಂಟು. ತಾವು ಮಾತಾಡಿ, ಕೇಳಿಸ್ತಾರೆ. ಹಲೋ, ತಾವು ಮಾತಾಡ್ತಾ ಹೋಗಿ, ಕೇಳಿಸ್ತದೆ. ಹಲೋ ಖುರ್ಷಿದ್ ಅವರೇ, ನಾನು ಮಾತನಾಡೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ನಿಮ್ದು ಕೇಳ್ತಾ ಇಲ್ಲ ಈಗ? ಇಲ್ಲ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಉಂಟು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಖುರ್ಷಿದ್ ಅವರೇ. ಇಲ್ಲಿ ಒಂದು ಆನ್ಲೈನ್ ಕ್ಲಾಸಸ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಆಗುವಂತ ಪ್ರಭಾವ, ಪೋಷಕರಿಗಾಗುವಂತ ಬಹಳ ಹಿಂಸೆ. ಎರಡನೆಯದಾಗಿ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದ್ದ ಹಾಗೆ ಶಿಕ್ಷಣ ಸಂಸ್ಥೆಗಳು ಈಗ ಫೀಸ್ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗಿಂದ ಸ್ಕೂಲ್ ಶುರುವಾಗುತ್ತೆ ಅನ್ನೋದು ಗೊತ್ತಿಲ್ಲ, ಸರಿಯಾಗಿ ದುಡಿಮೆ ಇಲ್ಲ. ಹೀಗಾಗಿ ಒಂದ್ ರೀತಿ ಗೊಂದಲದಲ್ಲಿರುವಂತ ಪೋಷಕರು ನಾವ್ಯಾಕೆ ಫೀಸ್ ಕಟ್ಟಬೇಕು, ಅದು ಪೂರ್ಣ ಫೀಸ್ ಅನ್ನ ಹಲವರು ಕೇಳ್ತಾ ಇದ್ದಾರೆ. ನಾವಿಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನ ಯಾವ್ಯಾವ ತರಗತಿಯವರಿಗೆ ಈಗ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಡ್ಯೂರೇಷನ್ ಅಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ವಾರಕ್ಕೆ 3 ದಿನಗಳ ತನಕ ಗರಿಷ್ಠ ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ ಈಗ ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಈಗ ಸೂಚನೆ ಸಿಕ್ಕಿದೆ. ಆನ್ಲೈನ್ ಶಿಕ್ಷಣದ ಬಗ್ಗೆ ಬರೀ ಗೊಂದಲ ಇದೆ, ಬಹಳ ಗೊಂದಲ ಇದೆ. ಆನ್ಲೈನ್ ಶಿಕ್ಷಣ ಬೇಡ ಅಂತ ಮೊದಲಿಗೆ ಹೇಳಿದ್ ಯಾಕೆ, ಈಗ ಓಕೆ ಅಂತ ಹೇಳಿದ್ದಾರೆ. ಈಗ ಓಕೆ ಮಾಡಿರೋದು ಯಾಕೆ? ಇವರಿಗೆ ತಜ್ಞರ ವರದಿ ಸಿಕ್ಕಿದ್ಯಾ? ಇನ್ನೂ ಕೈಗೆ ಸೇರಿಲ್ಲ. ಆನ್ಲೈನ್ ಶಿಕ್ಷಣ ಬೇಕಾ ಬೇಡವಾ ಅನ್ನುವಂತ ಬಗ್ಗೆ ಸರ್ಕಾರಕ್ಕೆ ಗೊಂದಲ ಇದೆ. ಆದ್ರೆ ಆ ಗೊಂದಲದ ನಡುವೆನೆ MHRD ಇಂದ ಒಂದು ಗೈಡ್ಲೈನ್ಸ್ ಬರ್ತಾ ಇದ್ದ ಹಾಗೇನೆ ಉಲ್ಟಾ ಹೊಡೆದ್ಬಿಟ್ಟಿದೆ ಸರ್ಕಾರ. ಆನ್ಲೈನ್ ಕ್ಲಾಸ್ ಬಗ್ಗೆ ಇನ್ನೂ ಕೂಡ ದಿಟ್ಟ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿಲ್ಲ. ಈ ಕೇವಲ ಕ್ಲಾಸಸ್ ಆರಂಭ ಆಗ್ಲಿ ಅಂತ ಹೇಳಿದ್ದಾರೆ ಬಿಟ್ರೆ
ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶುಲ್ಕದ ವಿಚಾರವಾಗಿಯೂ ಕೂಡ ಬಹಳ ಗೊಂದಲ ಆಗ್ತಾ ಇದೆ ಹಲವು ಶಾಲೆಗಳಲ್ಲೆಲ್ಲ. ಸರ್ಕಾರ ಗೊತ್ತಿರುತ್ತೆ ಹಿಂಗಾಗುತ್ತೆ ಅಂತ, ಆದ್ರೂ ಗೊಂದಲ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಅನುಮತಿ ಸಿಕ್ಬಿಟ್ಟಿದೆ. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೊದಲು ಬೇಡ ಅಂತ ಹೇಳುವಾಗ ಒಂದಷ್ಟು ಕಾರಣಗಳನ್ನ ಒಪ್ಕೊಂಡಿತ್ತು. ಹಾಗಿದ್ರೆ ಆ ಕಾರಣಗಳು ಯಾವುದು ಕೂಡ ಈಗ ಕಾರಣಗಳೇ ಅಲ್ವಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಣ್ಣಾ ಮುಚ್ಚಾಲೆ ಆಟ ಈಗ ಪೋಷಕರ ಆತಂಕಕ್ಕೂ ಕಾರಣ ಆಗಿದೆ. ಜೊತೆಗೆ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗ್ತದೆ. ಇದರಿಂದ ಆನ್ಲೈನ್ ಶಿಕ್ಷಣ ವಿಚಾರವಾಗಿ ಸರ್ಕಾರ ಇಲ್ಲಿ ಎರಡು ದೋಣಿಯಲ್ಲಿ ಕಾಲಿಟ್ಟಿರೋದು ಬಹಳ ಸ್ಪಷ್ಟ. ಆನ್ಲೈನ್ ಬೇಕಾ ಬೇಡವಾ ಅನ್ನೋ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ. ಬಹಳ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶಾಲೆಗಳಿಗೆ ರಜೆ ನೀಡಿದೆ. ಆದ್ರೆ ಪರ್ಯಾಯ ವ್ಯವಸ್ಥೆ ಶಾಲೆಗಳಿಗೆ ಅಂತ ನೋಡಿದಾಗ ಖಾಸಗಿ ಶಾಲೆಗಳು ಆನ್ಲೈನ್ ಕ್ಲಾಸ್ ಅಂತ ಆಟ ಶುರು ಮಾಡಿತ್ತು. ಯಾಕೆ ಇಲ್ಲಿ ಆಟ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ವಸೂಲಿ ದಂಧೆ ನಡೀತಾ ಇತ್ತು ಈ ವಿಚಾರವಾಗಿ. ಆದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಎಲ್ಲೆಡೆಯಿಂದ ಭಾರಿ ವಿರೋಧ. 80% 90% ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ 5ನೇ ತರಗತಿವರೆಗಿನ ಪುಟ್ಟ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಬೇಕಾ ಬೇಡ ಅನ್ನುವಂತಹ ವಿರೋಧ ವ್ಯಕ್ತವಾಗಿತ್ತು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕೂಡ ಇದು ದುರಂತ ಅಂತ ಹೇಳಿದ್ರು. ಇಲ್ಲಿ ಗಮನಿಸಬೇಕು, ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ದಾರೆ ಈ ಮಾತನ್ನ. ಗೈಡ್ಲೈನ್ ರಿಲೀಸ್ ಮಾಡಿರುವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಏನು ನಿರ್ಧಾರ ಏನಿತ್ತು, ಆ ಗೈಡ್ಲೈನ್ಸ್ ಏನಿತ್ತು, ಅದು ಬರ್ತಾನೆ ರಾಜ್ಯ ಸರ್ಕಾರ ಉಲ್ಟಾ ಹೊಡೆದಿದೆ. ಹಾಗಿದ್ರೆ ಈ ಹಿಂದೆ ಕೊಟ್ಟಂತಹ ಕಾರಣಗಳು, ಆನ್ಲೈನ್ ಕ್ಲಾಸ್ ಅನ್ನ ರದ್ದು ಮಾಡುವಾಗ ಕೊಟ್ಟಂತಹ ಕಾರಣಗಳು ಈಗ ಕಾರಣಗಳಲ್ವಾ? ಹಾಗಾದ್ರೆ ಅದಕ್ಕಷ್ಟೊಂದು ಗಂಭೀರತೆ ಇಲ್ವಾ? ಹಾಗಾದ್ರೆ ಇನ್ನೂ ಕೂಡ ಪೋಷಕರು ಈ ವಿಚಾರದಲ್ಲಿ ದ್ವಂದ್ವದಲ್ಲೇ ಸಿಕ್ಕಾಕೊಂಡು ಕಷ್ಟ ಪಡ್ಬೇಕಾ ಈ ಸಂದರ್ಭದಲ್ಲಿ? ಹೌದು, ಇದೇ ಇಲ್ಲಿ ಸಮಸ್ಯೆ ಉಂಟಾಗ್ತಿರುವಂತದ್ದು. ನಮ್ಮ ಜೊತೆಗೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಕುಮಾರ್ ಅವರೇ, ಈ ಹಿಂದೆ ಆನ್ಲೈನ್ ಕ್ಲಾಸಸ್ ಅನ್ನ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಾಗ ಇನ್ಫ್ಯಾಕ್ಟ್ ನೀವು ಕೂಡ ಅದನ್ನು ಸ್ವಾಗತ ಮಾಡಿದ್ರಿ. ಈಗ ಇಲ್ಲ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಪಾಠ ಶುರು ಮಾಡ್ಕೊಳ್ಳಿ ಅಂತ ಸರ್ಕಾರ ಒಂದು ಸೂಚನೆ ಕೊಟ್ಟಿದೆ. ನಮ್ಗಂತೂ ಬಹಳ ದ್ವಂದ್ವದ ರೀತಿಯಾಗಿ ಇದು ಕಂಡು ಬರ್ತಾ ಇದೆ. ಮೊದಲಿಗೆ ಒಂದು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನೀವಿದನ್ನ ಗಮನಿಸೋದಾದ್ರೆ? ಖಂಡಿತವಾಗ್ಲೂ ನೀವೇನು ಮತ್ತೆ ಈ ವಿಷಯವನ್ನ ತೆಗೆದುಕೊಂಡಿದ್ದೀರಾ, ಇದು ಕೋರ್ಟ್ ಹೇಳಿರ್ತಕ್ಕಂತಹ ತೀರ್ಪಿಗೆ ಬದ್ಧವಾಗಿ ಶಿಕ್ಷಣ ಇಲಾಖೆ ಇವತ್ತಿನ ದಿನ ಈ ಒಂದು ವ್ಯವಸ್ಥೆಯನ್ನ ಮಾಡಿದೆ. ತಕ್ಷಣ ಅನಿವಾರ್ಯವಾಗಿ ಕೋರ್ಟು ಸ್ಪಷ್ಟವಾಗಿ ಹೇಳ್ತು, ನೀವು ಹೆಂಗೆ ಅದನ್ನ ತಡೆ ಹಿಡ್ದಿದ್ದೀರಾ, ನಿಮ್ಮ ಶಿಕ್ಷಣ ಏನು ಕಮಿಟಿ ಮಾಡಿದೆ, ಕಮಿಟಿ ವರದಿ ಬರೋ ತನಕ ತಾವುಗಳು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನತಕ್ಕಂಥ ಸ್ಪಷ್ಟ ಆದೇಶ ಮಾಡಿದಾಗ ಇದೀಗ ಈ ಒಂದು ಆದೇಶವನ್ನ ಪಾಲಿಸಬೇಕಾಗಿರೋ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಶಿಕ್ಷಣ ಇಲಾಖೆ ಒಂದು ಸ್ಕ್ರೀನ್ ಟೈಮ್ ರೆಗ್ಯುಲೇಟ್ ಮಾಡಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯ ಕೊಟ್ಟಿರ್ತಕ್ಕಂಥ ಶಿಫಾರಸನ್ನ ಮುಂದಿಟ್ಟು ಒಂದು ರಿಲೀಸ್ ಮಾಡಿದೆ. ಇದು ಜಸ್ಟ್ ಟೆಂಪರವರಿ. ಇನ್ನೂ ಕೂಡ ಇವತ್ತು 3ನೇ ಸಭೆ ಆಗತ್ತೆ. ಇನ್ನೂ ಕೂಡ ತಜ್ಞರ ವರದಿ ಇನ್ನೂ ಒಂದೋ ಎರಡೋ ಸಭೆ ಆದ ನಂತರ ಅಂತಿಮ ರೂಪುರೇಷೆಗಳು ಬರುತ್ತೆ. ಅಲ್ಲಿವರೆಗೂ ಕೋರ್ಟ್ ಏನ್ ಹೇಳಿದೆ ಅದನ್ನ ಕೇಳೋಂತ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಹೊರಡಿಸಿರೋಂತ ಟೆಂಪರವರಿ. ಹಾಗಾಗಿ ನಾವು ಕೋರ್ಟಿಗೆ ಬದ್ಧರಾಗಿರ್ಬೇಕಾ ಅಥವಾ ಇವತ್ತಿನ ದಿನ ನಾವು ಮಾತಾಡೋದಕ್ಕೆ ಇನ್ನೊಂದು ವಿಚಾರ ಇದೆ ಶಶಿಕುಮಾರ್, ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಇಲ್ಲಿ ತಜ್ಞರ ವರದಿಯನ್ನ ನೀಡಬೇಕು ಅಂತೇಳಿ ಕೊಟ್ಟಿದ್ದಂತಹ ಅವಧಿ 10 ದಿನ. ಆ 10 ದಿನ ಆಗೋಯ್ತು. ಸೊ ಅಲ್ಲಿಗೆ ಸರ್ಕಾರ ಕೋರ್ಟ್ಗೆ ಏನಾಗಿದೆ ವಸ್ತುಸ್ಥಿತಿ ಅನ್ನೋದನ್ನ ಒಂದು ವರದಿ ಮುಖಾಂತರವಾಗಿ ಮನವರಿಕೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಯ್ತು. ಹೀಗಾಗಿ ಸರ್ಕಾರಕ್ಕೆ ಇಲ್ಲಿ ಹೈಕೋರ್ಟ್ ಸೂಚನೆ ಕೊಡ್ಬೇಕಾಗಿ ಆ ಸೂಚನೆಯನ್ನ ಸರ್ಕಾರ ಇಲ್ಲಿ ಫಾಲೋ ಮಾಡ್ಬೇಕಾ ಅಂತ ಅನಿವಾರ್ಯತೆ ಬಂದಂಗಾಗಿಲ್ವಾ? ಇಲ್ಲ ಮಾಂತೇಶ್, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಸಮಿತಿಯಲ್ಲಿ ಇರೋದ್ರಿಂದ ಹೇಳ್ತೇನೆ, ಇದನ್ನ ಸಾಧಾರಣವಾಗಿ ನಾವು ನಿಮ್ಯಾನ್ಸ್ ವರದಿ ಇನ್ನೊಂದು ಮತ್ತೆ ತೆಗೆದುಕೊಳ್ತಾ ಇಲ್ಲ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಏನು ಆಲ್ರೆಡಿ ಸಂಶೋಧನಾತ್ಮಕ ವರದಿಗಳಿದಾವೆ, ಇದನ್ನ ತಜ್ಞರು ಕೂಲಂಕುಷಿತವಾಗಿ, ಯಾಕೆಂದ್ರೆ ಮತ್ತೆ ನಾಳೆ ನೀಜರ್ಕ್ ರಿಯಾಕ್ಷನ್ ಅಲ್ಲಿ ಕೊಟ್ಟು ಗೊಂದಲ ಆಗ್ಬಾರ್ದು ಅಂತ ತುಂಬಾ ಸಮಗ್ರವಾಗಿ ಅಧ್ಯಯನ ನಡೀತಾ ಇದೆ. ಹಾಗಾಗಿ ಒಂದು ವಾರ ಹೆಚ್ಚಿಗೆ ಬೇಕಾಗಿರೋದ್ರಿಂದ, ಜೊತೆಗೆ 10ನೇ ತರಗತಿ ಪರೀಕ್ಷೆ ನಡೀತಾ ಇರೋದ್ರಿಂದ ಮತ್ತೆ SSA ಡೈರೆಕ್ಟರ್ ಕೂಡ ಇದಕ್ಕೆ ಸೆಕ್ರೆಟರಿ ಆಗಿರೋದ್ರಿಂದ, ಕಾರ್ಯದರ್ಶಿ ಆಗಿರೋದ್ರಿಂದ ಸ್ವಲ್ಪ ಗೊಂದಲವಾಗಿದೆ, ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದ್ದಾರೆ ಹೊರತು ಅದು ವರದಿ ಬರೋ ತನಕ ಈ ಇವತ್ತಿನ ಪರಿಸ್ಥಿತಿಗೆ
ಕೋರ್ಟಿಗೆ ಹೇಳೋದಕ್ಕೋಸ್ಕರ ಈ ಒಂದು ಆದೇಶವನ್ನ ಹೊರಗಡೆ ಕೊಟ್ಟಿರೋದು. ಅದು ಅಂತಿಮ ಅಲ್ಲ ಅನ್ನತಕ್ಕಂಥದ್ದು ನಾನು ಕೂಡ ಸ್ಪಷ್ಟಪಡಿಸ್ತಾ ಇದ್ದೇನೆ. ಶಶಿಕುಮಾರ್ ಅವರೇ, ಇಲ್ಲಿ ಈಗ ಇದು ಅಂತಿಮ ಅಲ್ಲ, ಓಕೆ, ಆದ್ರೆ ಇದಕ್ಕೂ ಮೊದಲೇ ಸರ್ಕಾರ ಆನ್ಲೈನ್ ಕ್ಲಾಸ್ ಅನ್ನ ರದ್ದು ಮಾಡಿತ್ತು. ಆಗ ವಿದ್ಯಾರ್ಥಿಗಳು ಪುಟ್ಟ ಮಕ್ಕಳು ಕ್ಲಾಸ್ ಇಲ್ಲ ಅಂತ ನಿರಾಳರಾಗಿದ್ರು. ಅದಕ್ಕೂ ಮೊದಲು ಕ್ಲಾಸ್ ಮಾಡ್ತಾ ಇತ್ತು. ಈಗ ತಜ್ಞರ ವರದಿ ಬರೋ ತನಕ ಕಾಯ್ಬೇಕು, ಮತ್ತೆ ಕ್ಲಾಸ್ ಶುರುವಾಗಿದೆ. ಮತ್ತೆ ಒಂದು ವೇಳೆ ನಿಲ್ಲಿಸಿದ್ರೆ ಮತ್ತೆ ಮಕ್ಕಳಿಗೆ ಗೊಂದಲ. ಅಂದ್ರೆ ಈ ಶಿಕ್ಷಣದಲ್ಲಿ ಒಂದು ಕಂಟಿನ್ಯೂಟಿ ಇಲ್ಲ. ಇಲ್ಲಿ ಇದು ಸಾಕಷ್ಟು ಗೊಂದಲ ಉಂಟಾಗ್ತದೆ ಮಕ್ಕಳಲ್ಲಿ ಮತ್ತೆ ಪೋಷಕರಲ್ಲೂ ಕೂಡ. ಪಾಲಕ ಪೋಷಕರಲ್ವಾ, ಕೋರ್ಟಿಗೆ ಹೋಗಿರ್ತಕ್ಕಂಥವ್ರು ಪಾಲಕ ಪೋಷಕರೇ ಆಗಿರೋದ್ರಿಂದ ಪೋಷಕರು, ಯಾಕಂದ್ರೆ 80% ಅದನ್ನ ಕೋರ್ಟ್ ನೋಡ್ಬೇಕು. ನೀವು ಹೇಳಕ್ಕಾಗಲ್ಲ. ಕೋರ್ಟ್ ಗಮನಕ್ಕೆ ತರಬೇಕು, ಕೋರ್ಟ್ ಅದನ್ನ ಪರಿಶೀಲನೆ ಮಾಡಬೇಕು. ಯಾಕೆಂದ್ರೆ ಕಂಟೆಂಟ್ ಆಫ್ ಕೋರ್ಟ್ ಆಗತ್ತೆ. ನಾವಿಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಅಭಿಯಾನಗಳು ಮಾಡಬಹುದು. ಪ್ರಶ್ನೆ ಅಲ್ಲ ಶಶಿಕುಮಾರ್ ಅವರೇ, ಇಲ್ಲಿ ಸರ್ಕಾರ ಈ ರೀತಿಯ ನಿರ್ಧಾರಗಳನ್ನ ಪದೇ ಬದಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪುಟ್ಟ ವಿದ್ಯಾರ್ಥಿಗಳಲ್ಲಿ ಜೊತೆಗೆ ಪೋಷಕರಲ್ಲೂ ಕೂಡ ಗೊಂದಲ ಉಂಟಾಗ್ತಾ ಇದೆ. ಜೊತೆಗೆ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ, ಯಾಕಂದ್ರೆ ಕಾಲೇಜುಗಳಿಗೆ ಅಥವಾ ಸ್ಕೂಲ್ಗಳಿಗೆ ಕೂಡ ಗೊಂದಲ ಉಂಟಾಗತ್ತೆ. ಯಾವ ಸಿಲೆಬಸ್ ಕೊಡ್ಬೇಕು, ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಇದು ಎಷ್ಟು ದಿನಗಳ ಕಾಲ ಇರುತ್ತೆ, ಈ ಹಿಂದೆ ಇರ್ಲಿಲ್ಲ ಮತ್ತೆ ಇದೆ, ಮತ್ತೆ ಅದನ್ನ ತಲುಪಿಸುವಂತಹ ವ್ಯವಸ್ಥೆ, ಆನ್ಲೈನ್ ಶಿಕ್ಷಣ ಯಾವ ರೀತಿ ರೂಪ ಮಾಡ್ಬೇಕು, ಎಲ್ಲವೂ ಕೂಡ ಚಾಲೆಂಜಿಂಗ್ ಆಗೋಗುತ್ತೆ ಪದೇ ನಿರ್ಧಾರ ಬದಲಾಗ್ತಾ ಇದ್ರೆ. ಅದಕ್ಕೋಸ್ಕರನೇ 10 ದಿನ ಕಾಲಾವಕಾಶ ಸಾಕಾಗಿಲ್ಲ, ಇನ್ನೂ ಒಂದು ವಾರ ಬೇಕು ಅನ್ನತಕ್ಕಂಥದ್ದು ಒಂದು. ಎರಡನೇದು, ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಂದ ಹಿಡಿದು ನಮ್ಮ ದೇಶದ ಒಂದು ಅಧ್ಯಯನಗಳಿದಾವೆ, ಅದರಲ್ಲಿ ಕೂಡ ಸ್ಕ್ರೀನ್ ಟೈಮ್ ರೆಗ್ಯುಲೇಟಿಗೆ ಇದು ಮಾಡಿದ್ದಾರೆ. ಟೋಟಲ್ ಆಗಿ ಬ್ಯಾನ್ ಮಾಡಬೇಕು ಅನ್ನತಕ್ಕಂಥದ್ದಿಲ್ಲ. ಹಾಗಾಗಿ ಅದನ್ನ ಮುಂದಿಟ್ಕೊಂಡು ವಾದ ಮಂಡಿಸಿರೋದ್ರಿಂದ ಕೋರ್ಟ್ ನೀವ್ ಯಾಕೆ ತಡೆ ಹಿಡಿತೀರಾ, ಉಳ್ಳವರಿಗೆ ಆಗತ್ತೆ, ಆಗೋವಂಥವರಿಗೆ ಅನ್ನತಕ್ಕಂಥ ಗಮನ ತಂದಿರೋದ್ರಿಂದ ಈ ಅನಿವಾರ್ಯ ಆದೇಶಗಳನ್ನ ಈಗ ಹೊರಗಡೆ ಹಾಕಿರ್ತಕ್ಕಂಥದ್ದು. ಆದ್ರೆ ನಾವ್ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, 5 ಅವರು 6 ಅವರು ಮಾಡ್ತಾ ಇದ್ರು, ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕೋದಿಕ್ಕೋಸ್ಕರನೇ ಸಮಿತಿ ರಚನೆ ಮಾಡಿ, ಸಮಿತಿಯಲ್ಲಿ ಎಲ್ಲಾ ವಿಷಯಗಳನ್ನ ಚರ್ಚೆ ಆಗ್ತಾ ಇದೆ. ಅದನ್ನ ನಾನು ಹೇಳೋಂಗಿಲ್ಲ, ಯಾಕಂದ್ರೆ ಈಗ ಮತ್ತೆ 4 ಗಂಟೆಗೆ ಇರೋದ್ರಿಂದ ನಾನು ಅದನ್ನ ಬಿಡಿಸಿ ಹೇಳೋಂಗಿಲ್ಲ. ಆದ್ರೂ ಕೂಡ ನಾನು ಈ ರಾಜ್ಯದ ಒಂದು ವ್ಯವಸ್ಥೆಗೆ ನಾನು ತಿಳುವಳಿಕೆ ಕೊಡೋದಾದ್ರೆ, ಇವತ್ತಿನ ದಿನ ಏನು ಅವೈಜ್ಞಾನಿಕವಾಗಿ ನಡೀತಾ ಇತ್ತು, ಮಕ್ಕಳ ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀಳ್ತಾ ಇತ್ತು, ಅದಕ್ಕೆ ತೆರೆ ಎಳೆಯೋದಕ್ಕೋಸ್ಕರ ಸರ್ಕಾರ ಒಂದು ಒಳ್ಳೆಯ ಸಮಿತಿ ಮಾಡಿದೆ. ಅದರಲ್ಲಿ ಒಳ್ಳೊಳ್ಳೆ ತಜ್ಞರಿದ್ದಾರೆ, ಅವರ ಮುಖಾಂತರ ಒಳ್ಳೆಯ ಒಂದು ಅಭಿಪ್ರಾಯ ಬರುತ್ತೆ ಅನ್ನೋದು ತೆರೆ ಎಳೆಯೋದಕ್ಕೆ ನಾವು ಅನ್ಕೊಂಡಿದೀವಿ, ಇದಕ್ಕೆಲ್ಲ ತೆರೆ ಬೀಳುತ್ತೆ ಅಂತ. ತೆರೆ ಎಳೆಯೋ ಮುನ್ನನೇ ಮತ್ತೆ ಯಾಕೆ ಈ ತರದ ಡಿಸಿಷನ್ ತೆಗೆದುಕೊಂಡು ಈಗ ತಾನೇ ಸುಕನ್ಯಾ ಅವ್ರು ಹೇಳಿದಂಗೆ ಈಗ ಕೋರ್ಟ್ ಹೇಳ್ತು ಅಂತ ಹೇಳ್ಕೊಂಡು ಓಕೆ ಈಗ ಮತ್ತೆ ಕ್ಲಾಸಸ್ ಶುರು ಮಾಡಿದ್ರು. ಈಗ ತಜ್ಞರ ವರದಿ ಬೇಡ ಅಂತ ಹೇಳ್ಕೊಂಡು ಮತ್ತೆ ಕ್ಲಾಸಸ್ ಬಿಡ್ತಾರೆ. ಇದು ಹಾಗಾಗಿ ನಾವು ಹೇಳಿದ್ದು ಕೋರ್ಟ್ಗೆ ಇಲ್ಲಿ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಮನವರಿಕೆ ಮಾಡ್ಕೊಡ್ಬೇಕಂತ ಕೆಲಸ ಮಾಡ್ಬೇಕಿತ್ತು. ಆದ್ರೆ ಸರ್ಕಾರ ಕೆಲಸ ಮಾಡದೇ ಇರೋ ಕಾರಣದಿಂದಾಗಿನೇ ಅನಿವಾರ್ಯವಾಗಿ ಕೋರ್ಟ್ ನ ಸೂಚನೆಯನ್ನ ಪಾಲಿಸಬೇಕಾಗಿದೆ. ನಮ್ಮಲ್ಲೊಂದು ವರದಿ ಕೇಳುವಂತ ಬೆಂಚ್ ಅಲ್ಲ, ಸೂಕ್ಷ್ಮವಾಗಿರೋ ಬೆಂಚು. ಇರೋ ಸಮಸ್ಯೆ ಮನವರಿಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಬೇರೆ ರಾಜ್ಯದಲ್ಲಿ ಇದನ್ನ ಎತ್ತಿಡಿದಿದ್ದಾರೆ. ನೀವ್ ಹೆಂಗೆ ನಿಯಂತ್ರಣ ಮಾಡ್ತೀರಾ, ಮಾಡಿದ್ದು ತಪ್ಪು ಅಂತ ಹೇಳಿ ಆದೇಶಗಳನ್ನ ಹೊರಡಿಸಿದ್ದಾರೆ. ಆನ್ಲೈನ್ ಅವಕಾಶ ಕೊಡಬೇಕು ಅಂತ ಈಗಾಗಲೇ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು. ನಾವು ಏಕಾಏಕಿ ಒಂದೇ ದಿಕ್ಕಲ್ಲಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಮಾತಾಡ್ತೀನಿ ಶಶಿಕುಮಾರ್ ಅವರೇ. ಡಾಕ್ಟರ್ ಸುಪ್ರೀತ್ ಅವರೇ, ಇಲ್ಲಿ ಇರುವಂತ ಗೊಂದಲ ಅಂತ ಅಂದ್ರೆ ಕೋರ್ಟ್ಗೆ ಸರ್ಕಾರ ಸರಿಯಾಗಿ ಮನವರಿಕೆ ಮಾಡ್ಕೊಡ್ತಾ ನಮ್ಮಲ್ಲಿ ಈಗ ಟೀಮ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಕ್ಕೂ ನಮ್ಮಲ್ಲೂ ವ್ಯತ್ಯಾಸ ಏನಿದೆ ಅಂತಾನೆ ನಮ್ಮ ತಜ್ಞರ ವರದಿ ನಮಗೆ ಬರ್ಲಿ ಅಂತ ಹೇಳ್ಕೊಂಡ್ಬಿಟ್ಟು. ಯಾಕಂದ್ರೆ ಪೋಷಕರಲ್ಲಿ ಬಹಳ ವಿರೋಧ ಏನಾಗುತ್ತೆ, ಕೋರ್ಟ್ ಆರ್ಡರ್ಸ್ ಅಲ್ಲೂ ಕೂಡ ಒಂದೊಂದು ಸ್ಟೇಟ್ಗೆ ಒಂದೊಂದ್ ತರ ಕೊಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರು ಶಶಿಕುಮಾರ್ ಅವರು ಹೇಳ್ದಂಗೆನೆ ಈಗ ಈ ತರ ಏನು ಕೋರ್ಟ್ ಆರ್ಡರ್ಸ್ ಒಂದೇ ಅಲ್ಲ. ಈಗ ಇಷ್ಟಕ್ಕೆಲ್ಲ ಏನು ಗೊಂದಲ ಏನು ಸೃಷ್ಟಿಯಾಗಿದೆಯಲ್ಲ, ಗೊಂದಲಕ್ಕೆಲ್ಲ ಕಾರಣ ಅಸ್ಪಷ್ಟತೆ ಎಲ್ಲಿಂದ? ಸರ್ಕಾರದಿಂದ. ಸರ್ಕಾರ ಈ ರೀತಿ ಆನ್ಲೈನ್ ಮಾಡಬೇಕು, ಇದಕ್ಕೆ ಇಂತಿಂತದ್ದೇ ನಿರ್ದಿಷ್ಟವಾದಂಥ ಫೀಸನ್ನು ತಗೊಳ್ಳಿ, ಇಲ್ಲ ಅಂತಂದ್ರೆ ಇಷ್ಟಿಷ್ಟು ತಗೊಳ್ಳಿ ಅಂತ ಹೇಳಿಬಿಟ್ರೆ ಯಾರಲ್ಲೂ ಕೂಡ ಗೊಂದಲ ಇರೋದಿಲ್ಲ. ಮತ್ತೆ ಆನ್ಲೈನ್ ಕ್ಲಾಸಸ್ಸನ್ನು ಯಾರೋ ಶಾಲೆಯವರು ಈಗ ಅವ್ರು ಹೇಳ್ದಂಗೆನೆ ಅವೈಜ್ಞಾನಿಕವಾಗಿ ಯಾರು ಮಾಡ್ತಾ ಇದ್ದಾರೆ, 4 hours 8 hours ಕೂತ್ಕೊಂಡು ಆನ್ಲೈನ್ ಮಾಡುವಂಥದ್ದು ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ. ಆನ್ಲೈನ್ ಕ್ಲಾಸಸ್ಸನ್ನು 4 hours 5 hours ಮಾಡೋಕ್ಕಾಗಲ್ಲ. ಸ್ಕ್ರೀನ್ ಟೈಮಿಂಗ್ಸ್ ಇಂಥದ್ದೇ ಅಂತ ಇರುತ್ತೆ, ಅದ್ರ ಪ್ರಕಾರನೇ ಮಾಡಬೇಕು. ಈಗ ಅವರು ಶಶಿಕುಮಾರ್ ಸರ್ ಹೇಳ್ತಾ ಇದ್ರಲ್ಲ, ಈಗ ಏನಾಗುತ್ತೆ, ಕೆಲವೊಂದು ಅವೈಜ್ಞಾನಿಕವಾಗಿ ಮಾಡುವಂಥವ್ರಿಗೆ ನಿಜವಾಗ್ಲೂ ಇದನ್ನು ತಡೆ ಹಾಕಬೇಕು. ಹೌದು, ಬಟ್ ಈಗ ಏನು ಅನದರ್ ಮೀಟಿಂಗ್ ಏನಾಗುತ್ತೆ ಅದ್ರ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಒಂದು ಅದ್ರ ಜೊತೆಗೆ
ಆಫ್ಲೈನ್ ವಿಡಿಯೋಸನ್ನೆಲ್ಲ ಈಗೇನು ಕಳಿಸ್ತಾ ಇದ್ದಾರೆ, ಸರ್ಕಾರ ಏನು ಮಾಡಬೇಕಾಗತ್ತೆ, ಆ ಪುಸ್ತಕಗಳನ್ನ ಕನ್ಸರ್ನ್ಡ್ ಯಾವ ಶಾಲೆಗಳಿರ್ತದೆ ಪುಸ್ತಕಗಳನ್ನ ಅಟ್ಲೀಸ್ಟು ಆಫ್ಲೈನಲ್ಲಿ ಅದನ್ನು ಪರ್ಚೇಸ್ ಮಾಡಿ ಅವರು ಅಡ್ಮಿಷನ್ ಮಾಡ್ತಾರೋ ಬಿಡ್ತಾರೋ, ನಾನು ತಿರ್ಗಾ ಆಮೇಲೆ ಆ ವಿವಾದಾತ್ಮಕ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಅವ್ರು ಅಡ್ಮಿಷನ್ ಮಾಡ್ತಾರೋ ಇಲ್ವೋ ದಟ್ ಈಸ್ ಡಿಫ್ರೆಂಟ್ ಕ್ವಶನ್ನು. ಅಟ್ಲೀಸ್ಟು ಪುಸ್ತಕಗಳನ್ನಾದರೂ ನರ್ಸರಿಯಿಂದ 5th ಆ ಪೇರೆಂಟ್ಸ್ ತೊಗೊಂಡು ಅದಕ್ಕೆ ಅದರದೇ ಆದಂಥ ಒಂದು ಟ್ರ್ಯಾಕ್ ಶೀಟನ್ನು ಕೊಟ್ಟು ಆ ಟ್ರ್ಯಾಕ್ ಶೀಟ್ ಪ್ರಕಾರ ಪೇರೆಂಟ್ಸ್ಗೆ ಆಫ್ಲೈನ್ ವಿಡಿಯೋಸು ಮತ್ತು ವಾಟ್ ಆರ್ ದಿ ಆಕ್ಟಿವಿಟೀಸ್ ಅದನ್ನು ಕಳಿಸಿದ್ರೆ ಅಟ್ಲೀಸ್ಟು ಪೇರೆಂಟ್ಸು ಅವರು ಇದರಿಂದ ಏನು ಅಲ್ಲ ಒಂದು ನಿಮಿಷ ಅವರು ಆಫೀಸಿಂದ ಬಂದ ಕೂಡಲೇ ಅಟ್ಲೀಸ್ಟ್ ಆ ಮಕ್ಕಳಿಗೆ ಸಾಯಂಕಾಲ ಕೂತ್ಕೊಂಡು ಹೀಗೆ ಹೇಳ್ಕೊಡ್ಲಿಕ್ಕಾದ್ರೂ ಅನುಕೂಲ ಆಗುತ್ತೆ. ಅದನ್ನಾದ್ರೂ ಸ್ಪಷ್ಟತೆ ಸರ್ಕಾರ ಕೊಟ್ಟರೆ ಇಲ್ಲಿ ಗೊಂದಲ ಸೃಷ್ಟಿ ಆಗಲ್ಲ ಅಂತ ನಾನು ಆಫ್ಲೈನ್ ವಿಡಿಯೋಸ್ ಮುಖ್ಯವಾಗಿ ನೀವು ಹೇಳಿದ ರೀತಿಯಾಗಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡಕ್ ಬಹಳ ಅವಕಾಶ ಆಯ್ತು. ಶಶಿಕುಮಾರ್ ಅವರೇ ಹೇಳಿ. ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ತೇನೆ. ಏನು ಇವತ್ತಿನ ದಿನ ನಮ್ ವಾದಗಳಿತ್ತು, ಮಕ್ಕಳಿಗೆ 6 ತಿಂಗಳು 1 ವರ್ಷ ಶಿಕ್ಷಣ ಇಲ್ಲದೆ ಇದ್ರು ಏನು ತೊಂದರೆ ಆಗಲ್ಲ ಅಂತ. ಇದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ MK ಶ್ರೀಧರ್ ಅವರು, ಗುರುರಾಜ್ ಕರ್ಜಿಗೆ ಅವರು. ನಾವೆಲ್ಲ ಕೂತ್ಕೊಂಡು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಪ್ರತಿನಿತ್ಯ ಕನೆಕ್ಟಿವಿಟಿ ಏನಿರ್ಬೇಕು, ಮಕ್ಕಳ ಕಲಿಕೆ ಹೆಂಗಿರ್ಬೇಕು, ಅದಕ್ಕೆ ಎಷ್ಟು ಬೇಕು, ಎಷ್ಟು ಕಾಲಾವಕಾಶ ಬೇಕು, ಅದಕ್ಕೆ ಬರೀ ಸಿಲೆಬಸ್ ಬೇಕಾಗಿಲ್ಲ, ಆದ್ರೆ ಕನೆಕ್ಟೆಡ್ ಬೇರೆ ರೀತಿಯಲ್ಲಿ ಆಕ್ಟಿವಿಟಿ ಓರಿಯೆಂಟೆಡ್ ಹೆಂಗಿರ್ಬೇಕು ಅನ್ನತಕ್ಕಂಥದ್ದು ನಿರ್ಧಾರ ಆಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಇಲ್ಲೇನೋ 10 ದಿನದಲ್ಲಿ ವರದಿ ಕೊಡುವಂತದ್ದಲ್ಲ ಇದು. ನಾಳೆ ದಿನ ನಿರಂತರವಾಗಿ ಕೋವಿಡ್ ಹೋದ್ಮೇಲೂ ಕೂಡ ಉಪಯೋಗ ಆಗತಕ್ಕಂತ ಒಂದು ಸ್ಟ್ರಕ್ಚರ್. ಒಂದು ವಾರ ಡಿಲೇ ಆದ್ರೂ ಕೂಡ ದಯವಿಟ್ಟು ಮಾಧ್ಯಮ ಆಗ್ಲಿ ಸಾರ್ವಜನಿಕ ನಾವು ಅದನ್ನೇ ಹೇಳ್ತಿರೋದು. ನೀವು ಅದು ವರದಿ ಸಿದ್ಧಪಡಿಸ್ತಾ ಇದ್ರಲ್ಲ, ವರದಿ ಬರೋ ತನಕ ಕಾಯಿರಿ. ವರದಿ ಬರೋದಕ್ಕಿಂತ ಮುಂಚೆನೆ ಯಾಕೆ ಗೊಂದಲ ಮಾಡ್ಕೊಂಡಿದ್ರಿ? ಯಾಕಂತಂದ್ರೆ ಆಫ್ಟರ್ ಎಫೆಕ್ಟ್ ಬಹಳ ಇದೆ ಇದು. ಶಶಿಕುಮಾರ್ ಅವರೇ, ನೀವೇನೋ ಪೇರೆಂಟ್ಸ್ ಗಳ ಕಷ್ಟ ಅರ್ಥ ಮಾಡ್ಕೊಳ್ತೀರಾ, ನಿಮ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ನೀವೇನೋ ಸ್ವಲ್ಪ ಈಗ ರಿಯಾಯಿತಿ ಕೊಡ್ತಾ ಇರ್ಬೋದು, ಬಟ್ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಆಗಿಲ್ಲ. ಅದ್ರದ್ದು ಎಫೆಕ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನು ನಂತರದಲ್ಲಿ. ಆನ್ಲೈನ್ ಕ್ಲಾಸಸ್ ಶುರು ಮಾಡಬಹುದು ಅಂತ ಸರ್ಕಾರ ಹೇಳ್ತಿದ್ದಂಗೆನೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಈಗ ಶುಲ್ಕ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ, ಅದು ಕೂಡ ಈಗ ಬಹಳ ಸಮಸ್ಯೆ ಆಗ್ತಾ ಇರೋದು. ಇದು ಪ್ರಮುಖವಾದ ಭಾಗ. ಅದ್ರ ಬಗ್ಗೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಯಾಕಂದ್ರೆ ಇದು ಪೋಷಕರಿಗೆ ನಾನು ಮೊದಲೇ ಹೇಳಿದಾಗೆ ಈ ತರದ ಆನ್ಲೈನ್ ಕ್ಲಾಸಸ್ ನ ಕಿರಿಕಿರಿ ಒಂದು ಕಡೆ ಆದ್ರೆ, ಆರ್ಥಿಕವಾಗಿಯೂ ಕೂಡ ಅವ್ರಿಗೆ ಈಗ ಹೊಡೆತದ ಮೇಲೆ ಹೊಡೆತ ಬೀಳೋದಕ್ಕೆ ಕಾರಣ ಆಗ್ತಾ ಇರೋದು ಅಂತಂದ್ರೆ ಸರ್ಕಾರ ಕೊಟ್ಟಿರೋ ಈ ಸೂಚನೆ. ಹಾಗಾದ್ರೆ ಹೇಗಿದು ಸಮಸ್ಯೆ ತರ್ತಾ ಇದೆ ಆರ್ಥಿಕವಾಗಿ? ಆನ್ಲೈನ್ ಕ್ಲಾಸಸ್ ಇಂದ ಆಗ್ತಾ ಇರುವಂತಹ ಅವಾಂತರಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಈಗ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಪೋಷಕರಿಗೆ ಹೇಗೆ ಇದು ಕಿರಿಕಿರಿಯಾಗಿ ತಂದಿಡ್ತಾ ಇದೆ ಅನ್ನುವಂಥದ್ದು ಸರ್ಕಾರದ ಈ ತರದ ಗೊಂದಲ ಆದೇಶ. ಮತ್ತೊಂದು ಕಡೆ ಬಹಳ ದೊಡ್ಡ ಸಮಸ್ಯೆ ಇದೆ. ಈಗ ನಾವು ಹೇಳ್ತಾ ಇದೀವಲ್ಲ, ಆನ್ಲೈನ್ ಶಿಕ್ಷಣದ ನೆಪ ಮಾಡಿಕೊಂಡು ಕೆಲ ಶಾಲೆಗಳು ವಸೂಲಿಗಿಳಿದಿದ್ದಾವೆ. ಕೆಲ ಶಾಲೆಗಳು ಸರ್ಕಾರ ಹೇಳಿದ್ದೇ ಒಂದು, ಖಾಸಗಿ ಶಾಲೆಗಳ ನಿಲುವೇ ಮತ್ತೊಂದು. ಶುಲ್ಕ ವಸೂಲಿಗೆ ಸಿಎಂ ಮೌಖಿಕ ಆದೇಶನೇ ದಾರಿ ಮಾಡಿಕೊಟ್ಬಿಡ್ತಾ. ಇದು ವಿತ್ ಫ್ಯಾಕ್ಟ್ ನಾವು ಹೇಳ್ತಾ ಇರುವಂತದ್ದು. ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸ್ತಾ ಇದೆ ಕೆಲವು ಶಾಲೆಗಳು, ಬಹಳ ಸ್ಪಷ್ಟ. ಅದು ಹೇಗೆ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಹಿಂದಿನ ಒಂದು ಕಾರ್ಯಕ್ರಮದಲ್ಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅದರ ಮುಂದುವರೆದ ಭಾಗ ಈಗ ಇನ್ನೂ ಒಳ್ಳೆ ರಹದಾರಿ ಸಿಕ್ಕದಂಗಾಗಿದೆ. ಈಗ ಸುರೇಶ್ ಕುಮಾರ್ ಅವರು ಅಥವಾ ಶಿಕ್ಷಣ ಇಲಾಖೆ ಹೈಕೋರ್ಟ್ಗೆ ಹೇಳಿರುವಂತ ಮಾತು, ಶಾಲಾ ಶುಲ್ಕವನ್ನ ಕಟ್ಟೋದಕ್ಕೆ ಒತ್ತಾಯಿಸಬಾರದು ಅಂತ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಗುಡ್. ಖಾಸಗಿ ಶಾಲೆಗಳಿಗೆ ಶುಲ್ಕ ಪಾವತಿಸೋದಕ್ಕೆ ಒತ್ತಾಯಿಸಬಾರದು ಅಂತೇಳಿ ಆದೇಶ ಇದೆ. ಪೋಷಕರನ್ನ ಯಾವುದೇ ಕಾರಣಕ್ಕೂ ಒತ್ತಾಯಿಸಬೇಡಿ. ಅವ್ರ ಕೈಯಲ್ಲಿ ಕಟ್ಟಕ್ಕಾಗುತ್ತಾ ಕಟ್ಟಿಸ್ಕೊಳ್ಳಿ, ಕಟ್ಟಕ್ಕಾಗಲ್ವಾ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಕೊರೋನಾ ಕಾರಣದಿಂದಾಗಿ ಶಾಲಾ ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ಈ ರೀತಿಯಾಗಿ ಬ್ರೇಕ್ ಹಾಕಿತ್ತು. ಇದು ಮೌಖಿಕವಾಗಿ ಸರ್ಕಾರ ಕೊಟ್ಟಂತ ಸೂಚನೆ. ಆಮೇಲೆ ಕೆಲವರಿಗೆ ನೋಟಿಸ್ ಕೂಡ ಹೋಗಿದೆ. ಶುಲ್ಕ ಕಟ್ಟಿಸಿಕೊಳ್ಳೋದಕ್ಕೆ ಅನುಮತಿಯನ್ನ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ರು ಹಿಂದೆ. ಖಾಸಗಿ ಶಾಲೆಗಳ ಒಕ್ಕೂಟ ಯಾವಾಗ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ರು, ಸಿಎಂ ಒಂದು ಮೌಖಿಕ ಆದೇಶ ಕೊಟ್ರು. ಏನು ಅಂತ ಅಂದ್ರೆ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ ದುಡ್ಡನ್ನ ಅಥವಾ ಶುಲ್ಕವನ್ನ, ಆದ್ರೆ ಹಿಂಸೆ ಮಾಡಬೇಡಿ ಅಂತ. ಆಗ್ಲೇ ಬಹಳ ಮಂದಿ ಹಿಂಸೆ ಮಾಡಿ ನಿಮ್ಗ ಮಗುವಿಗೆ ಅಡ್ಮಿಷನ್ ಆಗಲ್ಲ. ನೋಡಿ, ಈಗ ಆಲ್ರೆಡಿ ಬೇರೆ ಮಕ್ಕಳೆಲ್ಲ 5ನೇ ಕ್ಲಾಸ್ ಹೋಗಿದ್ದಾರೆ, ನಿಮ್ಮ ಮಗು 4ನೇ ಕ್ಲಾಸ್ ಅಲ್ಲೇ ಇದೆ, ಕಾರಣ ಅಂತಾರೆ ನೀವು ಇನ್ನೂ ದುಡ್ಡು ಕಟ್ಟಿಲ್ಲ. ಈ ತರದ ಹಲವು ನೋಟಿಸ್ಗಳು, ಹಲವು ಮೇಲ್ಗಳು ಪೋಷಕರಿಗೆ ಬಂದಿದೆ. ಅದನ್ನ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ ಮುಂದೆ ಇಟ್ಟಿದ್ವಿ. ಈಗ ಏನಾಗಿದೆ ಅಂದ್ರೆ, ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರೋದ್ರಿಂದಾಗಿ ಹಲವು ಮಕ್ಕಳನ್ನ ಆನ್ಲೈನ್ ಕ್ಲಾಸಸ್ ಸೇರಿಸ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಶುಲ್ಕ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ. ಆ ಭಾಗ ನೀವು ನೋಡ್ತಾ ಹೋಗ್ಬೋದು ನೋಡಿ ಈಗ. ಎಸ್, ನಿಜವಾಗ್ಲು. ಯಾಕಂದ್ರೆ ಇಲ್ಲಿ ಒಂದು ಕಡೆ ಪೇರೆಂಟ್ಸ್ ಕೂಡ ತುಂಬಾ ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ಈ ಒಂದು ಕ್ಲಾರಿಟಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ, ಕ್ಲಾರಿಟಿ ಬರೋದಕ್ಕೂ ಮೊದಲೇ ಈ ರೀತಿ ಶುಲ್ಕ ವಸೂಲಿ ದಂಧೆಗೆ ಇಳಿದಿರೋದಿದ್ರೆ ನಿಜಕ್ಕೂ ಕೂಡ ದೊಡ್ಡ ಶಾಕ್ ಇದು ಪೋಷಕರಿಗೆ. ಬುಕ್ಸ್ಗಾಗಿ ಶಾಲೆಯ ವೆಬ್ಸೈಟ್ಗೆ ಹೋದ್ರೆ ಅಲ್ಲೂ ಕೂಡ ಪೋಷಕರಿಗೆ ಶಾಕ್. ಯಾಕಂದ್ರೆ ಶುಲ್ಕ ಕಟ್ಟಿದ್ರಷ್ಟೇ ಸಿಗತ್ತೆ ಆನ್ಲೈನ್ ಶಿಕ್ಷಣದ ಬುಕ್ಸ್.
ಇನ್ನು ಕೂಡ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ಹೊರಬೀಳೋಕ್ಕೂ ಮೊದಲೇ ಬುಕ್ಸ್ಗಾಗಿ ಎಂಟ್ರಿ ಮಾಡಿದ್ರೆ ಶುಲ್ಕ ಕಟ್ಟಿ ಅಂತ ಹೇಳುತ್ತೆ ಸ್ಕೂಲ್ ವೆಬ್ಸೈಟ್. ಇದು ಇಂಡೈರೆಕ್ಟ್ ಆಗಿ ಪೋಷಕರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತಹ ವಿಚಾರ. ಇದು ಮೊದಲ ಕಂತಿನ ಫೀಸ್ ಕಟ್ಟಿದ್ರೆ ಬುಕ್ಸ್ ಲಭ್ಯ ಅಂತ ಹೇಳುತ್ತೆ ವೆಬ್ಸೈಟ್. ಅಂದ್ರೆ ಇಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಪೋಷಕರು ಏನ್ ಮಾಡ್ಬೇಕು? ಹಾಗಾದ್ರೆ ಆನ್ಲೈನ್ ನೆಪದಲ್ಲಿ ವಸೂಲಿಗಿಳಿದಿರುವಂತಹ ಶಾಲೆಗಳ ವರ್ತನೆಗೆ ಈಗ ಪೋಷಕರು ಕಂಗಾಲಾಗಿ ಹೋಗಿದ್ದಾರೆ. ಬುಕ್ಸ್ಗಾಗಿ ಶಾಲೆಯ ವೆಬ್ಸೈಟ್ಗೆ ಏನಾದ್ರು ವಿಸಿಟ್ ಕೊಟ್ರು ಬುಕ್ಸ್ ಬೇಕು ಅನ್ನುವಂತಹ ಕಾರಣಕ್ಕೆ, ಶಿಕ್ಷಣ ಬೇಕು ಅಂದ್ರೆ ಬುಕ್ಸ್ ಬೇಕು, ಬುಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫೀಸ್ ಕಟ್ಟಬೇಕು. ಇಲ್ಲಿ ಅನಿವಾರ್ಯತೆಯನ್ನ ತಂದೊಡ್ತಾ ಇದೆ ಶಾಲೆಗಳು. ಶುಲ್ಕ ಕಟ್ಟಿದ್ರಷ್ಟೇ ಸಿಗತ್ತೆ ಆನ್ಲೈನ್ ಶಿಕ್ಷಣದ ಬುಕ್ಸ್ಗೋಸ್ಕರ ಎಂಟ್ರಿ ಮಾಡಿದ್ರೆ ಶುಲ್ಕ ಕಟ್ಟಿ ಅಂತ ತೋರಿಸುತ್ತೆ ಆ ಸ್ಕೂಲ್ ವೆಬ್ಸೈಟ್. ಹಾಗಾದ್ರೆ ಇಲ್ಲಿ ಶಾಲೆಗಳ ಸ್ಪಷ್ಟ ಅಜೆಂಡಾ ಅರ್ಥ ಆಗತ್ತೆ. ಕೆಲ ಶಾಲೆಗಳಂತೂ ನಿಜಕ್ಕೂ ಕೂಡ ಈ ಒಂದು ಸಂದರ್ಭ, ಕೊರೋನಾದ ಸಂಕಷ್ಟದ ಸಂದರ್ಭವನ್ನ ಈ ರೀತಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರೋದು. ಅದರಲ್ಲೂ ಕೂಡ ಪೋಷಕರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂದಾಗದೆ ಇರೋದು. ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಅಜೆಂಡಾ ಕ್ರಿಯೇಟ್ ಮಾಡ್ತಿದಾರಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಶಾಕಿಂಗ್. ಇದು ಇನ್ನು ನಮ್ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಮಕ್ಕಳ ಅದಕ್ಕೆ ಮುಂಚೆ ಇಲ್ಲಿ ನೋಡೋಣ ಆನ್ಲೈನ್ ನೆಪದಲ್ಲಿ ಶುಲ್ಕ ಯಾವ ರೀತಿ ವಸೂಲಿ ಮಾಡಲಾಗುತ್ತೆ ಅಂತ. ಮಾಲ್ತೇಶ್, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಈ ಕುರಿತು ಸಾಕಷ್ಟು ದೂರುಗಳು ಕೂಡ ಬಂದಿದೆ. ಯಾಕಂದ್ರೆ ಈ ರೀತಿ ಆಗ್ತಾ ಇದೆ, ಪೋಷಕರಿಗೆ ಟಾರ್ಚರ್ ಆಗ್ತಾ ಇದೆ, ಮಕ್ಕಳಿಗೂ ಟಾರ್ಚರ್ ಆಗ್ತಾ ಇದೆ. ಬುಕ್ಸ್ಗಾಗಿ ಶಾಲೆಯ ವೆಬ್ಸೈಟ್ಗೆ ಹೋದ್ರೆ ಪೋಷಕರಿಗೆ ಶಾಕ್ ಎದುರಾಗ್ತಾ ಇದೆ. ಯಾಕಂದ್ರೆ ಶಿಕ್ಷಣ ಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಇರುತ್ತೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಅನ್ನುವಂತಹ ಒಂದು ವಿಚಾರ. ಆದ್ರೆ ಅಲ್ಲಿ ಬುಕ್ಸ್ಗೋಸ್ಕರ ಎಂಟ್ರಿ ಮಾಡಿದ್ರು ಅಂತಂದ್ರೆ ಕಾಣಿಸ್ತಾ ಇರೋದನ್ನು ನಾವೀಗ ನೋಡಬಹುದು, ಅಲ್ಲಿ ಸ್ಪಷ್ಟವಾಗಿ ನೋಡಬಹುದು, ಸಾಕ್ಷ್ಯ ಸಮೇತ ತೋರಿಸ್ತಾ ಇದೀವಿ. ಅಲ್ಲಿ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಏನಂದ್ರೆ ಶುಲ್ಕ ಕಟ್ಟಿದ್ರಷ್ಟೇ ನಿಮಗೆ ಬುಕ್ಸ್ ಕೊಡೋದಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ. ಅಂದ್ರೆ ಇಲ್ಲಿ ಪೋಷಕರನ್ನ ಡೈರೆಕ್ಟ್ ಆಗಿ ಒತ್ತಾಯ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಈ ಒಂದು ಅನಿವಾರ್ಯತೆಗೆ ಪೋಷಕರನ್ನ ತರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಶಿಕ್ಷಣ ಸಂಸ್ಥೆಗಳು. ಇದು ಇಲ್ಲಿ ಆತಂಕದ ವಿಚಾರ. ಜೊತೆಗೆ ಪೋಷಕರು ಕಂಗಾಲಾಗುವಂತೆ ಮಾಡಿದೆ. ಪೋಷಕರಿಗೆ ದೊಡ್ಡ ಶಾಕ್ ಇದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಫೀಸ್ ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿ ತಮ್ಮ ಮೇಲೆ ಆರೋಪ ಬರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಆನ್ಲೈನ್ ಶಿಕ್ಷಣದ ವ್ಯವಸ್ಥೆಯ ಒಳಗಡೆ ಫೀಸ್ ಕಟ್ಟಲೇಬೇಕಾದಂತಹ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡೋದಿರುತ್ತಲ್ಲ, ಇದು ಒಂದು ರೀತಿಯ ಮಾನಸಿಕವಾದಂತಹ ಕಿರಿಕಿರಿ, ಇಂಡೈರೆಕ್ಟ್ ಅಪರಾಧ ಅಂತಾನೆ ಹೇಳ್ಬಹುದು ಈ ಸಂದರ್ಭದಲ್ಲಿ. ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಈ ತರದ ಏನು ಶಾಲೆಗಳು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನೀವು ಹೇಳ್ದಂಗೆ ನೇರವಾಗಿ ಫೀಸ್ ಕಟ್ಟಿ ಅಂತ ಹೇಳ್ತಾ ಇಲ್ಲ, ಆಮೇಲೆ ಕಟ್ಲೇಬೇಕು ಅಂತಾನು ಹೇಳ್ತಾ ಇಲ್ಲ. ಅಕಸ್ಮಾತ್ ಕಟ್ಟಕ್ಕಾಗ್ಲಿಲ್ಲ ಅಂತಂದ್ರೆ ಇವ್ರಿಗೆ ಮಾಹಿತಿನೂ ಬರಲ್ಲ. ಏನಾಗಿರುತ್ತೆ ಅಂತ ಅಂದ್ರೆ ಉಳಿದಂತ ಮಕ್ಕಳಿಗೆ ಅಲ್ಲಿ ಎಜುಕೇಶನ್ ಸಿಗ್ತಾ ಇರುತ್ತೆ, ಆನ್ಲೈನ್ ಎಜುಕೇಶನ್. ಇವ್ರ ಮಕ್ಕಳಿಗೆ ಅರೆ ನನ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಇವ್ರೇನಾದ್ರು ಕ್ವಶನ್ ಮಾಡಿದ್ರೆ ನೀವು ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ ಮಟ್ಟಿಗೆ ಆಗಿದೆ ಅಂತ ಅಂದ್ರೆ ಕೆಲವು ಮಕ್ಕಳನ್ನ 5ನೇ ತರಗತಿಗೆ ಕಳ್ಸ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಯಾಕಂತಂದ್ರೆ ಫೀಸ್ ಕಟ್ಟಿಲ್ಲ, ನಿಮ್ ಮಗು 4ನೇ ತರಗತಿಲೇ ಇರ್ತಾರೆ, 5ನೇ ತರಗತಿಯವರಿಗೆಲ್ಲ ನಾವು ಕ್ಲಾಸಸ್ ಶುರು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಇದೆ ಇಲ್ಲಿ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ಶಾಲೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ ನಮ್ಮ ಮಕ್ಕಳನ್ನ, ಈ ರೀತಿಯ ಒಂದು ಇಂಡೈರೆಕ್ಟ್ ಬ್ಲಾಕ್ ಮೇಲ್ ತಂತ್ರ ಕೂಡ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಪೋಷಕರು ಕೈಯಲ್ಲಿ ದುಡ್ಡು ಇಲ್ದೇ ಇದ್ರು ಕೂಡ ಮುಂದೆ ಈ ಶಾಲೆ ಅಡ್ಮಿಷನ್ ನಿರಾಕರಿಸಿದ್ರೆ ಈ ಒಂದು ಆತಂಕ ಇರುತ್ತೆ ಅವರಲ್ಲಿ. ಎಕ್ಸಾಕ್ಟ್ಲಿ. ಎಸ್, ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಕ್ಕಳ ಮಾನಸಿಕ ತಜ್ಞೆ ಡಾಕ್ಟರ್ ಪದ್ಮಾಕ್ಷಿ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪದ್ಮಾಕ್ಷಿ ಅವರೇ, ಈಗ ಮಕ್ಕಳ ವಿಚಾರದಲ್ಲಿ ನೋಡ್ತಾ ಇದ್ರೆ ಒಂದ್ಸರಿ ಆನ್ಲೈನ್ ಶಿಕ್ಷಣ ಶುರುವಾಗುತ್ತೆ, ಮತ್ತೆ ಇಲ್ಲ ಅಂತ ಆಗುತ್ತೆ, ಮತ್ತೆ ಪುನಃ ಶುರುವಾಗುತ್ತೆ, ಮತ್ತು ಕೂಡ ಇನ್ನು ಗೊಂದಲ ಇದೆ ಮುಂದೆ ಏನಾಗುತ್ತೆ ಅನ್ನುವಂತಹ ವಿಚಾರ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಇದು ಮಾನಸಿಕವಾಗಿ ಯಾವ ರೀತಿಯ ಒಂದು ಒತ್ತಡವನ್ನ ಕ್ರಿಯೇಟ್ ಮಾಡಬಹುದು? ಪದ್ಮಾಕ್ಷಿ ಅವರೇ, ನಿಮ್ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀವಿ. ಈಗ ಶಶಿಕುಮಾರ್ ಅವರ ಜೊತೆಗೆ ಒಂದು ವಿಚಾರ ಇದೆ. ಶಶಿಕುಮಾರ್ ಅವರೇ, ಇಲ್ಲಿ ನಾನು ಅದಕ್ಕೆ ಹೇಳಿದೆ, ನೀವೇನೋ ಪೋಷಕರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬಹುದು, ಬಟ್ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಹಾಗಲ್ವಲ್ಲ. ಈಗ ಸರ್ಕಾರ ಮೊನ್ನೆ ಆನ್ಲೈನ್ ಶಿಕ್ಷಣಕ್ಕೆ ಮುಂದಾಗ್ತಾ ಇದ್ದ ಹಾಗೇನೆ ಹಲವಾರು ಮಂದಿ ಫೀಸ್ ಕಟ್ಟಿ ಆನ್ಲೈನ್ ಶಿಕ್ಷಣ ಪಡ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಮನೇಲಿ ನಿಮ್ಮ ಮಗನ್ ಕೂರ್ಸಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಇದು ಹಲವು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋ ಹಾಗಾಗಲ್ವಾ? ಮಾಂತೇಶ್, ನಿಮ್ಮ 3 ಅಂಶಗಳು ನಾನು ಒಂದು ಮನವಿ ಮಾಡ್ತೇನೆ. ಹೆಸರಾಂತ ಮಾಧ್ಯಮ ತಮ್ಮದು, ತಾವುಗಳು ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಅನ್ನತಕ್ಕಂಥದ್ದು. ಕಾರಣ ಇಷ್ಟೇ, ಮುಖ್ಯಮಂತ್ರಿಗಳು ಏನು ಮೌಖಿಕ ಕೊಟ್ಟರು, ಮೌಖಿಕ ಅಲ್ಲ, 8ನೇ ತಾರೀಕು ಸ್ಪಷ್ಟ ಆದೇಶ ಮಾಡ್ತು ಶಿಕ್ಷಣ ಇಲಾಖೆ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಮಾಡೋದಿಕ್ಕೆ. ನಂಬರ್ 1. ನಂಬರ್ 2, ಶಿಕ್ಷಣ ಇಲಾಖೆಯೇ SITS ಮುಖಾಂತರ ಎಲ್ಲರನ್ನು 1ರಿಂದ 8 ಅಲ್ಲ 10ನೇ ತರಗತಿ 9ನೇ ತರಗತಿ ತನಕ ತೇರ್ಗಡೆ ಮಾಡಿದೆ ಆಲ್ರೆಡಿ. ನಂಬರ್ 3,
ಈಗ ಆನ್ಲೈನ್ಗೆ ಪ್ರತ್ಯೇಕವಾಗಿ ಶುಲ್ಕವನ್ನ ತೆಗೆದುಕೊಳ್ಳೋದು ನಿರ್ಬಂಧಿಸಿದೆ. ಆದ್ರೆ ಹೆಚ್ಚುವರಿ ಶುಲ್ಕ ತೆಗೆದುಕೊಳ್ಳಂಗಿಲ್ಲ. ಕೆಲ ಶಾಲೆಗಳು ಇಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇರೋದ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಶಿಕ್ಷಣ ಇಲಾಖೆ ಹಿಂಜರಿತ ಆಗ್ಬಾರ್ದು, ಅದು ನಮ್ಮ ಆಗ್ರಹ ಕೂಡ. 4ನೇ ಅಂಶ ನಾನು ಹೇಳ್ತೇನೆ, ದಯಮಾಡಿ ಆನ್ಲೈನ್ ಒಂದೇ ದಾರಿ ಇವತ್ತು ಮಕ್ಕಳನ್ನ ಮತ್ತೆ ಶಾಲೆಯನ್ನ ವ್ಯವಸ್ಥೆಯನ್ನ ಕನೆಕ್ಟಿವಿಟಿ ಇಡೋದಕ್ಕೆ ಪಾಲಕ ಪೋಷಕರು ಕೂಡ ಮುಂದೆ ಬಂದು ಇವತ್ತು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಸಂಬಳ ಕೊಡಬೇಕಾದ್ರೆ, ಬಾಡಿಗೆ ಕಟ್ಟಬೇಕಾದ್ರೆ, ಲೋನ್ ಕಟ್ಟಬೇಕಾದ್ರೆ ಕನಿಷ್ಠ ಕೂಡ ಕಟ್ತೇನೆ ಆದೇಶಗಳು ಹಿಂದೆ ಬಚ್ಚಿಕೊಂಡಿದಾರಲ್ಲ, ಇದು ಕೂಡ ತಪ್ಪಲ್ವಾ? ನಾಳೆ ಶಿಕ್ಷಣ ಸಂಸ್ಥೆಗಳು ಬೇಡ, ಶಿಕ್ಷಣ ಸಂಸ್ಥೆಗಳನ್ನ ಹಾಳು ಮಾಡ್ಬಿಡೋಣ ಅನ್ನೋಂತ ಉದ್ದೇಶ ಆಗ್ಬಾರ್ದಲ್ಲ. ಎಲ್ಲಾದ್ರೂ ಮಧ್ಯ ಒಂದು ಕನ್ಸೆನ್ಸಿಗೆ ಬರಬೇಕು, ಒಂದು ಕನ್ಸೆನ್ಸಿಗೆ ಬರಬೇಕು. ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ, ಯಾಕಂದ್ರೆ ಇಲ್ಲಿ ಎರಡೂ ಕಡೆಯ ಒಂದು ವಿಚಾರವೂ ಕೂಡ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗ್ತೀವಿ. ಈಗ ಪ್ರಮುಖವಾಗಿ ಈ ಒಂದು ಗೊಂದಲದಿಂದ ಪೋಷಕರು ಏನ್ ಹೇಳ್ತಾರೆ, ಪೋಷಕರು ಯಾವ ರೀತಿಯ ಒಂದು ದ್ವಂದ್ವವನ್ನ ಅನುಭವಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಸೌಮ್ಯ, ಪೋಷಕರು ಮೈಸೂರಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಅವರೇ, ಈಗ 1ರಿಂದ 5ನೇ ತರಗತಿಯವರೆಗೆ ಪುಟ್ಟ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅಂತ ಶುರುವಾಗಿದೆ ಈಗ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಕಷ್ಟ ಆಗತ್ತಾ ಮಕ್ಕಳಿಗೆ ಇದು? ಹಲೋ ಸೌಮ್ಯ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ ಮೇಡಮ್, ನಮಸ್ತೆ. ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶುರುವಾಗಿದೆ, ಇದು ಕಷ್ಟ ಆಗತ್ತಾ ಮಕ್ಕಳಿಗೆ? ತಾವು ಕೂಡ ಪೋಷಕರಿದ್ದೀರಿ. ಹೌದು ಮೇಡಮ್, ಇದು ಆನ್ಲೈನ್ ಕ್ಲಾಸ್ ನಡೆಸೋದ್ರಿಂದ ಪ್ರಾಬ್ಲಮ್ಮೇ ಜಾಸ್ತಿ. ಯಾಕೆ ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಗೇಮ್ಸ್ ಆಡೋಕೆ ತಗೊಳ್ತಾರೆ ಮೊಬೈಲು, ಅದನ್ನೇ ನಾವು ಬೇಡ ಅಂತ ಅವಾಯ್ಡ್ ಮಾಡ್ತೀವಿ. ಆದ್ರೂ ಅವ್ರು ತಗೊಳ್ತಾರೆ. ಆದ್ರೂ 9 ಗಂಟೆಯಿಂದ 4 ಗಂಟೆ ತನಕ ಕ್ಲಾಸ್ ಅಂದ್ರೆ ಏನ್ ಕಡಿಮೆ ಅಲ್ಲ. ಅವ್ರ ಮೊಬೈಲ್ ಹತ್ರನೇ ಕೂತ್ಕೊಂಡ್ರೆ ಅದು ಕಣ್ಣೆಲ್ಲ ಎಫೆಕ್ಟ್ ಆಗುತ್ತೆ, ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರಿಂದ ಅದು ಬೇಡ ಅಂತ ಅನ್ಸುತ್ತೆ. ಆದ್ರೂ ಆನ್ಲೈನ್ ಕ್ಲಾಸ್ ಅವ್ರು ಬೇಕೇ ಬೇಕು ಅಂತ ಅನ್ಸಿದ್ರೆ ಅದು ಸ್ಕೂಲ್ದು ಏನ್ ಪೇಮೆಂಟ್ ಇದೆ ಅದನ್ನ ಅವ್ರು ಕಮ್ಮಿ ಮಾಡ್ಕೊಳ್ಳೇಬೇಕಾಗುತ್ತೆ. ಆನ್ಲೈನ್ ಕ್ಲಾಸ್ ಮಾತ್ರ ಫೀಸ್ ಮಾತ್ರ ಅವ್ರು ತಗೋಬೇಕಾಗುತ್ತೆ. ಈಗ ಅವನ್ಗೂ ಅವ್ರು ಆನ್ಲೈನ್ ಕ್ಲಾಸ್ ಅವರು ಅರ್ಧ ಕ್ಲಾಸ್ ಮಾಡ್ತಾರೆ. ಈಗ ಅವ್ರು ಹ್ಯಾಡ್ ಮಾಡಿಲ್ಲ, ನಾವು ಫೀಸ್ ಕಟ್ಟಿಲ್ಲ, ಅವ್ರ ಬುಕ್ಸ್ ಅವ್ರು ತಗೊಳ್ಳೇಬೇಕು, ನೀವು ಫೀಸ್ ಕಟ್ಟಿ ಅಂತ ಆಲ್ರೆಡಿ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಬಟ್ ನಮ್ಗೆ ಈಗ ನಾವು ಮಿಡ್ಲ್ ಕ್ಲಾಸ್ ಜನ, ಈಗ ನಮ್ಮನೆಯವರು ಅಷ್ಟೇನೆ, ಅವರು ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದಾರೆ. ಅದರಿಂದಾಗಿ ಅವ್ರಿಗೂ ಇವಾಗ ಕರೋನಾ ಇರೋದ್ರಿಂದ ಸೀಲ್ ಡೌನ್ ಮತ್ತೆ ಟೈಮಿಂಗ್ಸ್ ಕಮ್ಮಿ ಇದೆ, ಅವ್ರಿಗೂ ವ್ಯವಹಾರ ಸ್ವಲ್ಪ ಕಮ್ಮಿ ಇದೆ, ನಮಗೂ ಬಿಸ್ನೆಸ್ ಇಲ್ಲ. ಸೊ ಅದರಿಂದ ಪ್ರಾಬ್ಲಮ್ ಆಗೇ ಆಗುತ್ತೆ ನಮ್ಗೆ. ಅವರು ಕಟ್ಟಿ ಅಂತ ಹಿಂಸೆ ಮಾಡಿದ್ರೆ ನಾವು ಕಟ್ಟಕ್ ಆಗಲ್ಲ. ಫೀಸ್ ಅವರು ಕಮ್ಮಿ ಮಾಡ್ಕೊಳ್ಳೇಬೇಕು. ಈಗ ಮಕ್ಳ ಮೇಲೆ ಆನ್ಲೈನ್ ಕ್ಲಾಸ್ ಸರಿ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಹೊತ್ತು ಅವ್ರು ಈಗ ನಮ್ ಕೆಲ್ಸ, ಈಗ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಅವ್ರ ಪಕ್ಕನೇ ಕುತ್ಕೋಬೇಕಾಗುತ್ತೆ. ಅವ್ರೊಬ್ರನ್ನೇ ಮೊಬೈಲ್ ಹತ್ರ ಬಿಟ್ಟು ಇರಕ್ ಆಗಲ್ಲ. ಯಾಕಂದ್ರೆ ಅವ್ರು ಬೇರೆ ಏನಾದ್ರು ನೋಡ್ಬೋದಲ್ವಾ? ಖಂಡಿತವಾಗ್ಲೂ ಅದರಿಂದ ಪ್ರಾಬ್ಲಮ್ ಆಗೇ ಆಗುತ್ತೆ. ನಮ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ನಾವು ಅವ್ರ ಮುಂದೆ ಕೂತ್ಕೊಳ್ಳೋ ತನಕ ಅವ್ರ ಮುಂದೆನೆ ಕೂತ್ಕೋಬೇಕು ಅಂದ್ರೆ ನಮ್ ಕೆಲ್ಸನೂ ಆಗಲ್ಲ. ಈಗ ಅವ್ರ ಹತ್ರನೇ ಕೂತ್ಕೋಬೇಕಾಗುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡ್ರೆ ಈ ಕಡೆ ಮನೆ ಕೆಲಸ ಆಗಲ್ಲ, ಈ ಕಡೆ ವ್ಯವಹಾರದ ಕೆಲಸ ಆಗಲ್ಲ, ಏನೂ ಆಗಲ್ಲ. ಡಾಕ್ಟರ್ ಸುಪ್ರೀತ್ ಅವರೇ, ಈಗ ಪೋಷಕರ ಒಂದು ಆಂಗಲ್ ಇಂದ ನೋಡೋದಾದ್ರೆ, ಈಗ ಅವ್ರು ಹೇಳಿರುವಂತಹ ಪಾಯಿಂಟ್, ನಾವು ಮಿಡಲ್ ಕ್ಲಾಸ್ ಜನ ಅಷ್ಟೊಂದು ಫೀಸ್ ಕಟ್ಟೋದಿಕ್ಕಾಗಲ್ಲ, ಮಕ್ಳ ಜೊತೆ ಸಮಯ ಕಳೆಯೋದಿಕ್ ಆಗೋದಿಲ್ಲ ಎಜುಕೇಶನ್ ವಿಚಾರಕ್ಕೆ. ಯಾಕಂದ್ರೆ ಎಷ್ಟೋ ವರ್ಕಿಂಗ್ ಪೇರೆಂಟ್ಸ್ ಇದಾರಲ್ಲ, ಮಕ್ಳ ಜೊತೆಗೆ ಸಮಯ ಸಿಗೋದೇ ಸ್ವಲ್ಪ. ಈ ಶಿಕ್ಷಣದ ಸಮಯ ನಿಗದಿ ಮಾಡೋದಿದ್ದಿಲ್ಲ, ಅದು ಕೂಡ ಕೊರೋನಾ ಸಂಕಷ್ಟ ಸಮಯದಲ್ಲಿ ಎಷ್ಟೋ ಜನ ಉದ್ಯೋಗ ಕಳ್ಕೊಂಡು ದುಡ್ಡಿಗೋಸ್ಕರ ಪರದಾಡ್ತಾ ಇದ್ದಾರೆ. ಸೊ ಅಂತವರಿಗೆ ಈ ಶಿಕ್ಷಣದ ವಿಚಾರದಲ್ಲಿ ಎಂತ ಪ್ರೆಷರ್ ಇದು ಅಂತ? ಅಲ್ಲ, ನಾನು ಅದನ್ನೇ ನಿಮಗೆ ಈ ಬಿಗಿನಿಂಗ್ ಆಫ್ ದ ಸೆಷನ್ ಅಲ್ಲೇ ನಿಮ್ಗೆ ಹೇಳಿದ್ ನಾನು. ನೋಡಿ, ಈಗ ಪರಿಸ್ಥಿತಿ ಅನಿವಾರ್ಯ. ಈಗ ಆನ್ಲೈನ್ ಕ್ಲಾಸಸ್ಸು ಅತ್ಯವಶ್ಯಕ, ಹೌದು. ಈಗ ಇಷ್ಟೆಲ್ಲ ಗೊಂದಲ ಯಾಕೆ ಆಗ್ತಾ ಇದೆ? ಮತ್ತು ನೋಡಿ, ಈಗ ಆನ್ಲೈನ್ ಮಾಡಬೇಕಂದ್ರೆ ಸ್ವಲ್ಪ ಟೆಕ್ನಿಕಲಿ ನಾವು ಮಾತಾಡೋದಾದರೆ, ಫರ್ಗೆಟ್ ಅಬೌಟ್ ಇನ್ಸ್ಟಿಟ್ಯೂಷನ್ಸು ಅದು ಇದು ಎಲ್ಲನೂ ಲೆಟ್ ಅಸ್ ಫರ್ಗೆಟ್ ಔಟ್. ಟೆಕ್ನಿಕಲಿ ಸ್ಪೀಕಿಂಗ್, ರೆಗ್ಯುಲರ್ ಕ್ಲಾಸ್ ಮಾಡೋದಕ್ಕಿಂತ ಶಿಕ್ಷಕರಿಗೆ ಆನ್ಲೈನ್ ಕ್ಲಾಸಸ್ನ ಮಾಡೋದು ಇನ್ಫ್ಯಾಕ್ಟ್ ಕರಾಳ ಸತ್ಯ ಏನಂದ್ರೆ ಇಟ್ ಇಸ್ ಡಬಲ್ ದಿ ಸ್ಟ್ರೈನ್. ಎಸ್, ಶಿಕ್ಷಕರಿಗೆ. ಮತ್ತೆ ಇಷ್ಟೆಲ್ಲ ಮಾಡಿ ಮತ್ತೆ ಈಗೇನಾಗ್ತಾ ಇದೆ, ಸರ್ಕಾರನು ಏನು ಆದೇಶ ಮಾಡಬೇಕು ನೋಡಿ, ಶಾಲೆಗಳಿಗೆ ಈ ಗೊಂದಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಸಿಸ್ಟಮು ಇಷ್ಟೊಂದು ದೊಡ್ಡ ಚರ್ಚೆಗೆ ಆಸ್ಪದ ಆಗೋವಂಥ ಚರ್ಚೆ ಆಗಲೇಬಾರ್ದು. ಇದು ಯಾಕೆ ಆಗ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಂದಷ್ಟು ವರ್ಗ ಅಥವಾ ಸರ್ಕಾರ ಇರ್ಬೋದು ಅಥವಾ ಇನ್ಯಾವುದೋ ಒಂಥರ ಮಧ್ಯದಲ್ಲಿರ್ಬೋದು, ಯಾರ್ಯಾರೋ ಸುಮ್ಮನೆ ಕೂತಿರೋದ್ರಿಂದ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ. ಏನು ಮಾಡಬಹುದು ಅಂತಂದರೆ, ನಂದೊಂದು ಸಜೆಷನ್, ನಾನೇನು ಆರ್ಡರ್ ಮಾಡ್ತಾ ಇಲ್ಲ, ಸಜೆಷನ್ ಏನಪ್ಪ ಅಂದರೆ, ಸರ್ಕಾರ ಈಗ ಅಟ್ ಪ್ರೆಸೆಂಟು
ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂದರೆ ಅದನ್ನ ಯಾರು ತಗೋಬೇಕು? ಆನ್ಲೈನ್ ಕ್ಲಾಸಸ್ಸು ಶಿಕ್ಷಕರೇ ತಗೋಬೇಕು. ಶಿಕ್ಷಕರಿಗೆ ಸಂಬಳ ವಿತರಣೆ ಆಗಬೇಕು. ಸಂಬಳ ವಿತರಣೆ ಆಗಬೇಕಾದ್ರೆ ಎಲ್ಲಿಂದ ಆಗಬೇಕು? ಸಂಸ್ಥೆಯಿಂದ ಆಗಬೇಕು. ಸಂಸ್ಥೆ ಇವತ್ತಿನ ದಿವಸ ಶಕ್ತಿ ಇದೆಯಾ? ಅದನ್ನು ಕೆಲವು ಸಂಸ್ಥೆಯವರು ನಿಜವಾಗ್ಲೂ ಶಕ್ತಿಯುತವಾಗಿ ಇರೋರು ಇದ್ದಾರೆ, ಅವರು ಕೂಡ ಇದ್ರ ಹಿಂದೆ ಬಚ್ಚಿಟ್ಕೊಳ್ಬೋದು. ಬಟ್ ಫೀಸನ್ನು ಈಗ ನಮ್ಮ ಇವರು ಶಶಿಕುಮಾರ್ ಸರ್ ಹೇಳ್ದಂಗೆ ಫೀಸನ್ನು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಇಟ್ಕೊಂಡಿರೋಂಥ ಪೇರೆಂಟ್ಸು ಕೂಡ ಇದು ಯಾವುದೋ ಒಂದು ಆರ್ಡ್ರ್ ಹಿಂದೆ ಎಲ್ಲರೂ ಬಚ್ಚಿಟ್ಕೊಂಡ್ರೆ ಈಗ ನಾವು ಎರಡೂ ಮುಖಗಳನ್ನ, ಈಗ ಒಂದೇ ಮುಖಗಳನ್ನ ನಾವು ಯೋಚನೆ ಮಾಡಬಾರ್ದು, ಎರಡೂ ಮುಖವನ್ನು ಯೋಚನೆ ಮಾಡಬೇಕು. ಈಗ ಎಷ್ಟೋ ಜನ ಪೇರೆಂಟ್ಸು ಈಗೇನ 80% ಜನ 80ರಿಂದ 90% ಜನ ಈಗ ನಮ್ಗೆ ಆನ್ಲೈನ್ ಶಿಕ್ಷಣ 1 to 5th ಅರ್ಥ ಆಗ್ತಾ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರು ಎಲ್ಲರೂ ಕೂಡ ಪುಸ್ತಕಗಳನ್ನ ತಗೊಳ್ಳಿಕ್ಕೆ ಅವರು ರೆಡಿ ಇದ್ದಾರೆ. ಅಟ್ಲೀಸ್ಟ್ ಈಗೇನು ಮಾಡ್ಬೋದು ಸರ್ಕಾರ, ಪುಸ್ತಕಗಳನ್ನ ಕನ್ಸರ್ನ್ಡ್ ಶಾಲೆಗಳಲ್ಲಿ ಆಗಲೇ ನಾನು ತಿರ್ಗಾ ಅದನ್ನೇ ಹೇಳ್ತೇನೆ, ಅಡ್ಮಿಷನ್ ಪ್ರೋಸೆಸ್ ಮಾಡ್ತಿರೋ ಇಲ್ವೋ ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಟ್ರೈ ಟು ಪರ್ಚೇಸ್ ದಿ ಬುಕ್ಸ್ ವಾಟ್ ಎವರ್ ಈಸ್ ಪ್ರಿಸ್ಕ್ರೈಬ್. ಸರ್ಕಾರನೇ ಬುಕ್ಸನ್ನು ಆಲ್ರೆಡಿ ಶಾಲೆಗಳಿಗೆ ಕಳಿಸಿದೆ. ಫೆಬ್ರವರಿನಲ್ಲೇ ಇಂಡೆಂಟ್ ಹಾಕಿ ಈಗ ಆಲ್ರೆಡಿ ಸರ್ಕಾರನೇ ಬುಕ್ಸನ್ನು ಕಳಿಸ್ತಾ ಇದೆ. ಆ ಬುಕ್ಸ್ಗಳೆಲ್ಲ ಬಂದಿದೆ, ರಾಜ್ಯ ಪಠ್ಯಕ್ರಮದ ಬುಕ್ಸ್ಗಳೆಲ್ಲ. ಅವೆಲ್ಲ ತಗೊಂಡು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಒಂದಿಷ್ಟು ರೆಕಾರ್ಡ್ಸ್ ಆದರೂ, ಆ ಬುಕ್ಸ್ ಆದರೂ ಇರುತ್ತೆ, ತಾಯಿ ತಂದೆ ಎಲ್ಲ ಕೂತ್ಕೊಂಡು ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು. ಆಮೇಲೆ ನಿಮ್ಮ ಈಗ ನೀವೇನು ಹೇಳ್ತಾ ಇದ್ರಿ, ಕೆಲವು ಸಂಸ್ಥೆಗಳು ದಂಧೆ ಮಾಡ್ತಾ ಇದೆ ಅಂತೇಳಿ, ಆ ದಂಧೆ ಬಗ್ಗೆ ವಿ ಡೋಂಟ್ ಹ್ಯಾವ್ ಅನ್ ಐಡಿಯಾ. ಅದು ಕೆಲವು ಯಾವ ಒಂದಷ್ಟು ನೀವು ತೋರಿಸಿದ್ರಿ ಯಾವ ಇರ್ಬೋದು, ಬಟ್ ಎಲ್ಲ ಶಾಲೆಗಳು ಇದ್ರ ಮುಖಾಂತರ ದಂಧೆ ಮಾಡ್ತಿದೆ ಅಂತ ಕಾಮನ್ ಆಗಿ ನಾವು ಹೇಳಲಿಕ್ಕೆ ಅನುಕೂಲ ಆಗಲ್ಲ. ಪದೇ ಪದೇ ಕೆಲ ಶಾಲೆಗಳು ಯಾಕಂದ್ರೆ ನಮಗೆ ಅಲ್ಲಲ್ಲ ಯಾಕೆ ಗೊತ್ತಾ, ಅಲ್ಲ ಒಂದು ನಿಮಿಷ, ಈಗ ಸರ್ ನಾವು ಈಗ ಯಾರೇ ಆಗಿರ್ಬೋದು, ಈಗ ಸಂಸ್ಥೆ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಥವಾ ಈವನ್ ಏನು ಕೋರ್ಟ್ ಆಗಿರ್ಬೋದು, ಸರ್ಕಾರ ಮತ್ತೆ ಕೋರ್ಟ್ ಆರ್ಡರ್ನ ಯಾರು ಮೀರ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಂಥದ್ದೊಂದು ಆರ್ಡರ್ ಬಂದಿರೋದ್ರಿಂದ ಆಯ್ತು ಯಾಕೆ ಈ ರೀತಿ ಮಾಡಬಾರ್ದು ಅಂತ ಒಂದಷ್ಟು ಜನ ಹೋಗಿರ್ಬೋದು. ಅದಕ್ಕೆ ಸ್ಪಷ್ಟನೆ ಯಾರು ಕೊಡಬೇಕು? ಅದಕ್ಕೆ ಸ್ಪಷ್ಟನೆ ಸರ್ಕಾರ ಕೊಟ್ಬಿಟ್ರೆ ಹಿಂಗಿದೆ ಹಳೆ ಬಾಕಿ ಯಾರಾದ್ರೂ ಇದ್ರೆ ಕಟ್ಬಿಡಿ, ಶಾಲೆಗಳಿಗೆ ಶಿಕ್ಷಕರಿಗೆ ಏನು ಸಂಬಳ ಕೊಡ್ಲಿಕ್ಕಾಗ್ಲಿ ಮಾಡೋಕ್ಕಾಗ್ಲಿ ಅದಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ಮಾತು ಈಚೆ ಹಾಕಿದ್ರೆ ಖಂಡಿತ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವಿಲ್ಲಿಂಗ್ ಟು ಗೋ ವಿತ್ ಆಫ್ಲೈನ್. ನಮ್ಮ ಜೊತೆಗೆ ಖುರ್ಷಿದ್ ಅವರು ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ಖುರ್ಷಿದ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖುರ್ಷಿದ್ ಅವರ, ಈಗ ಮಂಗಳೂರಿನಲ್ಲೆಲ್ಲ ಹೇಗೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಫೋರ್ಸ್ ಮಾಡ್ತಾ ಇರೋದೇನಾದ್ರು, ಅಥವಾ ಆನ್ಲೈನ್ ಶಿಕ್ಷಣ ಬೇಕು ಅಂತ ಅಂದ್ರೆ ಅಡ್ಮಿಷನ್ ಫೀಸ್ ಕಟ್ಟಿ ಅಂತ ಹೇಳ್ತಾ ಇರೋದು, ಈ ತರದ್ ಏನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ಅಥವಾ ನಿಮ್ಮ ಮಗುವಿನ ವಿಚಾರವಾಗಿ ಏನಾದ್ರು ಕನ್ಸರ್ನ್ಡ್ ಇನ್ಸ್ಟಿಟ್ಯೂಷನ್ ಏನೋ ಈ ತರದ ನಿರ್ಧಾರಕ್ಕೆ ಬಂದಿದ್ಯಾ? ಹೌದಾ, ಅಂದ್ರೆ ಎಂತ ಗೊತ್ತುಂಟು, ಆನ್ಲೈನ್ ಕ್ಲಾಸಸ್ ಮಾಡೋದಂತ ಹೇಳಿ ಉಂಟು ಇಲ್ಲಿ ವಿಚಾರ. ಆದ್ರೆ ನನ್ ಮಕ್ಳದಂತ ಹೇಳಿದ್ರೆ ಅವರು ಬುಕ್ಸ್ ತೆಗೀರಿ, ಇಲ್ಲದ್ರೆ ಫೀಸ್ ಕಟ್ಟದಿದ್ರೆ ಈ ಇಯರ್ ಅಲ್ಲಿ ನಾವು ನಿಮ್ಮ ಮಕ್ಕಳನ್ನು ಕೂತ್ಕೊಳ್ಳಿಸ್ತೇವೆ ಅಂತ ಹೇಳಿದ್ದಾರೆ. ಪ್ರಮೋಷನ್ ಮಾಡಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ನಾವು ಮನೆಯಲ್ಲಿದ್ದು ಪೇರೆಂಟ್ಸ್, ನಾವು ವರ್ಕಿಂಗ್, ಓಕೆ, ಸೊ ಬಿಸ್ನೆಸ್ ಪರ್ಪಸ್ ನಾವು ಹೊರಗೆ ಹೋಗ್ತೇವೆ, ನಮ್ಮ ಮಕ್ಕಳ ಹತ್ರ ನಮ್ಮ ಮೊಬೈಲ್ ಅನ್ನು ಕೊಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಬಿಸ್ನೆಸ್ ಪರ್ಪಸ್ ಅಲ್ಲಿ ನಮ್ಗೆ ಕಾಲ್ಸ್ ಬರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡುವಾಗ ನಾವು ಔಟ್ಸೈಡ್ ಇರುವಾಗ ನಮ್ಮ ಮಕ್ಕಳಿಗೆ ಯಾರು ಕಲಿಸುದು ಹೇಳಿ? ನನ್ಗೆ 2 ಮಕ್ಕಳಿದ್ದಾರೆ. ಸೊ 2 ಮಕ್ಕಳಿಗೆ ನಾನು ಸ್ಮಾರ್ಟ್ ಫೋನು, ಈ ಕೊರೋನಾ ವೈರಸ್ ಇಂದ ಬಿಸ್ನೆಸ್ ಇಲ್ಲದೆ ಅವರಿಗೆ 2 ಸ್ಮಾರ್ಟ್ ಫೋನ್ ತೆಗೆದುಕೊಡುವ ಆಗಿ ಉಂಟಾ? ಸಾಧ್ಯತೆ ಇದೆಯಾ? ಇಲ್ಲ. ಅದನ್ನ ಅರ್ಥ ಮಾಡ್ಬೇಕು ಸರ್ಕಾರ. ಈಗ ಸರ್ಕಾರಕ್ಕೆ ನಾನೊಂದು ಆದೇಶ ಹೇಳ್ತೇನೆ, ಏನಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಕೂಡ ಈಗ ಅವರು ನಮ್ಗೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಸಪೋಸ್ ಎಕ್ಸಾಂಪಲ್ ಒಂದು 50,000 ಫೀಸ್ ಇದ್ರೆ ಅದನ್ನು 5% ಆಗಿ ಮಾಡ್ಲಿ ಸರ್ಕಾರ. ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಸ್ಕೂಲಿಗೆ ಇದ್ ಮಾಡ್ಲಿ, ಎಂತ ಮನವಿ ಮಾಡ್ಲಿ. ಅಂದ್ರೆ ನಮ್ಗೆ ಇದು ಪೇರೆಂಟ್ಸ್ ಇಂದ ಇದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಉಂಟು. ಕೊರೋನಾ ಇಂದ ಬಿಸ್ನೆಸ್ ಇಲ್ಲ, ಏನಿಲ್ಲ, ಮತ್ತೆ ಹೇಗೆ ಪೋಷಕರು ಮುಂದುವರಿಸುದು ಹೇಗೆ ಹೇಳಿ? ಹೌದು ಎಕ್ಸಾಕ್ಟ್ಲಿ. ಇಲ್ಲಿ ಸುಕನ್ಯಾ ಖುರ್ಷಿದ್ ಅವ್ರು ಹೇಳಿದ್ರಲ್ಲಿ ಒಂದ್ ಮಾತು ಬಹಳ ಅನುಕೂಲ ಆಗುತ್ತೆ ಬಹಳ ಪೋಷಕರಿಗೆ. ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಅನ್ನ ಮತ್ತೆ ಇಲ್ಲಿ ಸರ್ಕಾರ ಸ್ವಲ್ಪ ಬದಲಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀರಾ, ಓಕೆ, ಅದಕ್ಕೆ ಇಂತಿಷ್ಟು ಫೀಸ್ ಅನ್ನ ತೆಗೆದುಕೊಳ್ಳಿ, ಅದರ ಜೊತೆಗೇನೆ ಉಳಿದಂತ ಹೆಚ್ಚುವರಿ ಶುಲ್ಕ ಇದೆಯಲ್ಲ ಅದನ್ನ ಬರ್ಡನ್ ಆಗುತ್ತೆ. ಅದು ಆ ಕಾರಣಕ್ಕಾಗಿ ಆ ಶುಲ್ಕದಲ್ಲಿ ಸ್ವಲ್ಪ ಕಡಿತ ಆಗೋದು ಅಥವಾ ವ್ಯತ್ಯಾಸ ಆಗ್ಲೇಬೇಕು. ಹಾಗಾಗಿ ಫೀಸ್ ಸ್ಟ್ರಕ್ಚರ್ ನಲ್ಲಿ ಬದಲಾವಣೆ ಆಗ್ಬೇಕು. ಬಟ್ ಇದ್ರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಇದ್ಯಾಕೆ? ಶಶಿಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ನಾವಿಲ್ಲಿ ಆನ್ಲೈನ್ ಕ್ಲಾಸಸ್ ಜೊತೆಗೆ ಸರ್ಕಾರ ಕೊಟ್ಟಿರುವಂತಹ ಕೆಲ ಸೂಚನೆಯಲ್ಲಿ ಅಸ್ಪಷ್ಟತೆಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಫಿಸಿಕಲ್ ಕ್ಲಾಸ್ಗೂ ಆನ್ಲೈನ್ ಕ್ಲಾಸ್ಗೂ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಇದೆ ತಾನೆ? ಕ್ಲಾಸಲ್ಲಿ ಕೂತು ಪಾಠ ಕೇಳೋದು, ಆನ್ಲೈನ್ ಶಿಕ್ಷಣ ಕೇಳೋದು ವ್ಯತ್ಯಾಸ ಇದೆ ತಾನೆ?
ಶುಲ್ಕದಲ್ಲಿ ಯಾಕೆ ವ್ಯತ್ಯಾಸ ಇಲ್ಲ? ಬರೀ ಅರ್ಧ ಗಂಟೆ ಆನ್ಲೈನ್ ಕ್ಲಾಸಸ್ಗೆ ನೀವು ಶುಲ್ಕವನ್ನ ಕಂಪ್ಲೀಟ್ ಕಟ್ಟಬೇಕು. ಕ್ಲಾಸಲ್ಲಿ ಕೂತು ಪಾಠ ಕೇಳ್ತಿದ್ದ ಶುಲ್ಕವನ್ನ ನೀವು ಆನ್ಲೈನ್ ಕ್ಲಾಸಸ್ಗೆ ಕಟ್ಟಬೇಕು ಅಂತ ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತಿದು? ಇದೇ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ. ಆ ಕಾರಣಕ್ಕಾಗಿ ನಾವು ಹೇಳಿದ್ದು ಫೀಸ್ ಸ್ಟ್ರಕ್ಚರ್ ಅನ್ನ ನೀವು ಚೇಂಜ್ ಮಾಡಿ ಅನ್ನೋ ಕಾರಣಕ್ಕಾಗಿ. ಮಕ್ಕಳಿಗೆ ಕ್ಲಾಸಲ್ಲಿ ಕೂತು ಕೇಳ್ತಾ ಇದ್ದ ಪಾಠಕ್ಕೆ ಕಟ್ತಾ ಇದ್ದಂತ ಫೀಸ್ ಅನ್ನ ಆನ್ಲೈನ್ ಕ್ಲಾಸಸ್ ಕಟ್ಟಿ ಅಂತ ಹೇಳ್ದಂಗ ಆಗ್ತಾ ಇದೆ. ಈಗ ಬಹಳ ಸರ್ಕಾರದ ಅಸ್ಪಷ್ಟ ನಿಲುವಿದೆ ಇದ್ರ ಬಗ್ಗೆ. ಈವರೆಗೂ ಕೂಡ ತಜ್ಞರ ವರದಿಯ ಬಗ್ಗೆನೇ ಹೆಚ್ಚು ಗಮನ ಹರಿಸ್ತಾ ಇರೋ ಹಾಗೆ ಕಂಡು ಬರ್ತಾ ಇತ್ತು ಸರ್ಕಾರ. ನಮಗೂ ಎಲ್ಲ ಬಹಳ ಸಮಾಧಾನ ತಂದಿತ್ತು ಸಾರ್ವಜನಿಕರಿಗೆ. ಈಗ ಮಾನವ ಸಂಪನ್ಮೂಲ ಇಲಾಖೆಯ ಮಾರ್ಗಸೂಚಿ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಇಲ್ಲ ಅವ್ರು ಹೇಳಿದ್ ಕರೆಕ್ಟು ಅಂತ ಅವರು ಕೊಟ್ಟಿದ್ದಂತ ಮಾರ್ಗಸೂಚಿಯನ್ನ ಇವರು ಅನುಸರಿಸಕ್ ಹೋದ್ರೆ ಹಿಂಗೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಇದೇ MHRD ಹಲವು ಎಕ್ಸಾಮ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿದೆ. ಆ ಸಲಹೆ ಅದನ್ನ ಯಾಕೆ ನೀವು ತಗೊಳ್ಳಲ್ಲ? ನೀವು ಇಲ್ಲಿ SLC ಎಕ್ಸಾಮ್ ಮಾಡಿದ್ರಿ ತಾನೆ, PUC ಎಕ್ಸಾಮ್ ಮಾಡಿದ್ರಿ ತಾನೆ? ಹಲವು ರಾಜ್ಯಗಳಲ್ಲಿ ಇದೇ MHRD ಸೂಚನೆಯಂತೆ ಎಕ್ಸಾಮೇ ಮಾಡ್ತಾ ಇಲ್ಲ. ಯಾಕಂತಾರೆ ಸಮಸ್ಯೆ ಹಿಂಗಿದೆ ಅಂತ. ನೀವು ನಮಗೆ ನಿಮ್ಮ ಅನುಕೂಲಕ್ಕೆ ಏನೇನ್ ಬೇಕೋ ಅದನ್ನ ನೀವು ಮಾಡ್ಕೊಂಡು ಆ ನಂತರದಲ್ಲಿ ಸುಮ್ಮನೆ MHRD ಕಡೆ ಕೈ ತೋರಿಸೋದು, ಸರ್ಕಾರ ಕೋರ್ಟ್ಗೆ ಹೋಗ್ಬಿಟ್ಟು ಸೆಂಟ್ರಲ್ ಕಡೆ ನೀವು ಕೈ ತೋರಿಸ್ಕೊಂಡು ಇಲ್ಲಿ ಪೋಷಕರಿಗೆ ಸಮಸ್ಯೆ ಕೊಟ್ರೆ ಇದು ಯಾವ ನ್ಯಾಯ? ಹೀಗಾಗಿನೇ ಪ್ರತ್ಯೇಕ ಫೀಸ್ ಅನ್ನ ನಿಗದಿ ಮಾಡಬೇಕಾಗಿದೆ ಅನ್ನುವಂತ ಬಹಳ ಒತ್ತಾಯ ಇದೆ. ಆದ್ರೆ ಅದ್ರ ಬಗ್ಗೆ ಸರ್ಕಾರ ಸರಿಯಾಗಿ ರಿಯಾಕ್ಟ್ ಮಾಡ್ತಾನೆ ಇಲ್ಲ. ಮೊದಲೇ ನಗರದಲ್ಲಿರುವಂತಹ ಶಾಲೆಗಳ ಮೇಲೆ ಸರ್ಕಾರಕ್ಕೆ ಹಿಡಿತಾನೆ ಇಲ್ಲ ಅನ್ನುವಂಥದ್ದು ಆಗಾಗ ಕೇಳ್ಬರ್ತಾ ಇರುವಂತ ಆರೋಪ ಆಗಿರುತ್ತೆ. ಯಾಕಂತಾರೆ ಸರ್ಕಾರ ಏನೇ ಹೇಳಿ ಕೆಲವೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತೂ ಅವ್ರದೇ ನಿಯಮ. ಈಗ 10ರಿಂದ 14% ಶುಲ್ಕ ಏರಿಕೆ ಮಾಡಬಾರ್ದು ವರ್ಷದಿಂದ ವರ್ಷಕ್ಕೆ ಅನ್ನುವಂತ ರೀತಿಯಾಗಿ ಈ ವರ್ಷ ಬೇಡ ಅಂತ ಸರ್ಕಾರ ಹೇಳಿತ್ತು ತಾನೆ. ಆದ್ರೆ ಎಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ? ಹಲವಾರು ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ 20% ಗಿಂತ ಹೆಚ್ಚು ಫೀಸ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇಲ್ಲ. ಈಗ ನೋಡಿದ್ರೆ MHRD ಗೈಡ್ಲೈನ್ಸ್ ಅಂತ ಹೇಳ್ಕೊಂಡು ಆನ್ಲೈನ್ ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇರೋದು ಅದು ಕೂಡ ಬಹಳ ಹೊರೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಮಾರ್ಗಸೂಚಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈಗ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬಂತು, ಅದಾದ್ಮೇಲೆ ಸರ್ಕಾರದ ಈ ಗೊಂದಲದ ನಿರ್ಧಾರ ಇದೆಯಲ್ಲ ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಇಲಾಖೆಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಹಿಡಿತಾ ಇದೆಯಾ ಇಲ್ವಾ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಶಿಕ್ಷಣವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಆನ್ಲೈನ್ ಶಿಕ್ಷಣ ಕಲಿಕಾ ಮಾದರಿ ಅಲ್ಲದೇ ಇದ್ರೂ ಕೂಡ ಯಾಕೆ ಅದರ ಬಗ್ಗೆ ಅಷ್ಟೊಂದು ಚಿಂತನೆ? ಈಗಾಗಲೇ ಹೇಳಿದಂಗೆ ಫಿಸಿಕಲ್ ಶಿಕ್ಷಣಕ್ಕೂ ಕೂಡ ಆನ್ಲೈನ್ ಶಿಕ್ಷಣಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹೀಗಾಗಿ ಆನ್ಲೈನ್ ಶಿಕ್ಷಣದಿಂದ ಮಾನಸಿಕ ದೈಹಿಕವಾಗಿ ಪರಿಣಾಮ ಬೀರುತ್ತೆ. ಅಪಾಯ ಗೊತ್ತಿದ್ರೂ ಕೂಡ ಸರ್ಕಾರ ಯಾಕೆ ಆನ್ಲೈನ್ ಶಿಕ್ಷಣದತ್ತ ಮನಸ್ಸು ಮಾಡ್ತಾ ಇದೆ? ಸರ್ಕಾರ ಯಾಕೆ ಆನ್ಲೈನ್ ಶಿಕ್ಷಣದತ್ತ ಮನಸ್ಸು ಮಾಡ್ತಾ ಇದೆ? ತಜ್ಞರ ಪ್ರಕಾರ ಆನ್ಲೈನ್ ಶಿಕ್ಷಣ ವಿದ್ಯಾರ್ಥಿಗಳ ಕಲಿಕೆಯ ಮಾದರಿ ಅಲ್ಲ. ಆನ್ಲೈನ್ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಈ ಬಗ್ಗೆ ಮಕ್ಕಳ ಮಾನಸಿಕ ತಜ್ಞ ಡಾಕ್ಟರ್ ಪದ್ಮಾಕ್ಷಿ ಅವ್ರ ಹತ್ರ ಮಾತಾಡೋಣ. ಡಾಕ್ಟರ್ ಪದ್ಮಾಕ್ಷಿ ಅವರೇ, ಈಗ ಇಲ್ಲಿ ಮಕ್ಕಳಿಗೆ ಕಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಶಿಕ್ಷಣ ಎಷ್ಟು ಅಡ್ಡ ಪರಿಣಾಮ ಬೀರುತ್ತೆ, ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಮಕ್ಕಳ ಮನಸ್ಸಿನ ಮೇಲೆ, ಅವರ ಕಣ್ಣಿನಿಂದ ಹಿಡಿದು ಅವರ ಆರೋಗ್ಯದ ಮೇಲೆ ಒತ್ತಡ ಎಲ್ಲವೂ ಕೂಡ? ಇವಾಗ ಇದು ತುಂಬಾ ಒಂದು ಸಂದಿಗ್ಧ ಪರಿಸ್ಥಿತಿ, ಕಷ್ಟಕರವಾದಂತ ಒಂದು ಪರಿಸ್ಥಿತಿ ಏನಿದೆ. ಇವಾಗ ಏನ್ ಕೋವಿಡ್ ಟೈಮ್ಸ್ ನಡೀತಾ ಇದೆ, ಎಲ್ರಿಗೂ ಅವ್ರ ರೊಟೀನ್ ಲಾಸ್ ಆಗೋಗಿದೆ. ಅವ್ರು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಮಕ್ಳಿಗೂ ಸಹ ಅವರ ರೊಟೀನ್ ಇಲ್ಲ, ಮನೇಲೆ ಕೂತ್ ಕಲಿಬೇಕು. ಆನ್ಲೈನ್ ಶಿಕ್ಷಣ ಅಂದ್ರೆ ಅವ್ರು ಕೂತ್ಕೊಂಡು ಕಂಪ್ಯೂಟರ್ ಅಥವಾ ಅವರ ಒಂದು ಮೊಬೈಲ್ ಫೋನ್ಗಳಿಗೆ ಅವರು ಕೂತ್ಕೊಂಡು ಅದನ್ನೇ ನೋಡ್ತಾ ಇರ್ಬೇಕು. ಈಗ ನಾನೇ ನೋಡ್ತಾ ಇದ್ದೇನೆ, ಈ ಒಂದು ಮೊಬೈಲ್ ಫೋನಿನ ಒಂದು ಅಷ್ಟೊತ್ತಿಂದ ನೋಡ್ಬೇಕಾದ್ರೆ ನಮ್ಗೆನೆ ತುಂಬಾ ಕಣ್ಣಿಗೆ ಟಯರ್ಡ್ ಆಗತ್ತೆ. ಅದಾದ ನಂತರ ಕಾನ್ಸಂಟ್ರೇಷನ್ ತುಂಬಾ ಕಷ್ಟ ಆಗುತ್ತೆ. ಈ ಮೊಬೈಲ್ ಫೋನ್ ಶಿಕ್ಷಣ ಏನಿದು ಕೇಬಲ್ ಟಿವಿ ಏನ್ ರಿಲೇ ಅಲ್ಲ, ಇದು ಪಟ ಈಗ ಬರ್ತಾ ಇದೆ ಅಂತ. ಇಲ್ಲಿ ಚೂರು ಬ್ಯಾಂಡ್ವಿಡ್ತ್ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆದ್ರೂ ಬರಲ್ಲ. ಅದಾದ ನಂತರ ಅವ್ರಿಗೆ ಸರಿಯಾಗಿ ಇಂಟರ್ನೆಟ್ ಇಲ್ಲ ಅಂದ್ರೆ ಸ್ವಲ್ಪ ಸ್ಕಿಪ್ ಆಗ್ಬಿಡುತ್ತೆ. ಅವಾಗ ಮಗುವಿಗೆ ಅದ್ ಏನ್ ಕಲಿತಿದ್ದೆ ಏನ್ ನೋಡ್ತಿದ್ದೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಪುನಃ ಡೌಟ್ ಉಳ್ಕೊಂಡ್ಬಿಡುತ್ತೆ. ಒಂದು ಜಸ್ಟ್ ಇಮ್ಯಾಜಿನ್ ಒಂದು 40 minutes ಒಂದು ಕ್ಲಾಸ್ ಅವ್ರದ್ದು ಏನಿರುತ್ತೆ, ಆ 40 minutes ಕ್ಲಾಸ್ ಅಲ್ಲಿ ಅವ್ರಿಗೆ ಒಂದ್ 5 ಸತಿ 6 ಸತಿ ಇಂಟರ್ನೆಟ್ ಆಚೆ ಆಗಿದ ತಕ್ಷಣ ಎಷ್ಟೋ ಡೌಟ್ಸ್ ಗಳು ಉಳ್ಕೊಂಡ್ಬಿಡ್ತವೆ. ಯಾಕಂದ್ರೆ ಕೀವರ್ಡ್ ಗಳು ತಲೆ ಒಳಗಡೆ ಅವ್ರಿಗೆ ಇರಲ್ಲ. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಮಕ್ಕಳು ಫೇಸ್ ಮಾಡ್ತವೆ. ಚಿಕ್ಕ ಮಕ್ಕಳನ್ನ ಕೂರ್ಸಿದ ನಂತರ ಅವ್ರಿಗೆ ಅದು ಸರಿ ಹೋಯ್ತಾ, ಅವ್ರಿಗೆ ಅದನ್ನ ಯೂಸ್ ಮಾಡಕ್ ಆಗ್ತಿದ್ಯಾ ಅಂತ ಹೇಳಿ ಪೇರೆಂಟ್ಸ್ ಒಂದೊಂದ್ಸತಿ ಕೂರ್ಬೇಕು. ಪೇರೆಂಟ್ಸ್ ಅವ್ರದೇ ಆದಂತ ಸಾಕಷ್ಟು ಸಮಸ್ಯೆಗಳಿರ್ತವೆ. ಸೊ
Hello? ಎಸ್ ಡಾಕ್ಟರ್ ಪದ್ಮಾಕ್ಷಿ ಅವರು ತಾವು ಹೇಳಿದಂಗೆ ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ. ಯಾಕಂದ್ರೆ ಒಂದು ಆರೋಗ್ಯದ ಮೇಲಿನ ಸಮಸ್ಯೆ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡರ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇದು ಸಮಿತಿ ವರದಿಗೂ ಮುನ್ನ ಆನ್ಲೈನ್ ಶಿಕ್ಷಣಕ್ಕೆ ಹಾಗಿದ್ರೆ ಯಾಕೆ ಓಕೆ ಅಂತ ಹೇಳ್ತು? ಪರ್ಯಾಯ ಶಿಕ್ಷಣ ಸಮಿತಿ ವರದಿಗೂ ಮುನ್ನ ಅನುಮತಿಯನ್ನ ಕೊಡೋದಕ್ಕೆ ತರಾತುರಿ ಯಾಕೆ ಬೇಕಾಯ್ತು? ಇಲ್ಲಿ ಈ ಒಂದು ಪ್ರಶ್ನೆ ಬಹಳ ಗಂಭೀರವಾಗಿ ಕಾಡ್ತಾ ಇದೆ. ಆನ್ಲೈನ್ ಶಿಕ್ಷಣ ಬೇಡ ಅಂತ ಹೇಳಿ ಇದೀಗ ಗ್ರೀನ್ ಸಿಗ್ನಲ್ ಯಾಕೆ? ಯಾಕಂದ್ರೆ ಆಗ ಸರ್ಕಾರ ಬೇಡ ಅಂತ ಹೇಳೋದಕ್ಕೆ ಕಾರಣಗಳನ್ನ ಕೊಟ್ಟಿತ್ತು, ಅದನ್ನು ಒಪ್ಕೊಂಡಿತ್ತು. ಕೋರ್ಟ್ಗೆ ಆನ್ಲೈನ್ ಶಿಕ್ಷಣ ಆರಂಭಿಸುವುದಾಗಿ ಸರ್ಕಾರ ಯಾಕೆ ಹೇಳ್ತು? ಹಾಗಾದ್ರೆ ಇಲ್ಲಿ ಕೋರ್ಟ್ ಆದೇಶವನ್ನ ಪ್ರಶ್ನಿಸುವ ಹಾಗಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಸರ್ಕಾರದ ರೋಲ್ ಇದೆಯಲ್ಲ, ಈ ಆದೇಶ ಬರೋದಕ್ಕೂ ಮೊದಲು ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕಾಗಿದ್ದು 80% ಪೋಷಕರ ಅಭಿಪ್ರಾಯವನ್ನ ತಿಳಿಸುವಲ್ಲಿ ಸರ್ಕಾರ ಎಡವುತ್ತಾ? ಹಾಗಾದ್ರೆ ಮಾರ್ಗಸೂಚಿ ರೂಪಿಸೋದಕ್ಕೆ ತಜ್ಞರ ಸಮಿತಿಗೆ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಜೂನ್ 15ರಂದು ಸಮಿತಿ ರಚನೆ ಕುರಿತು ರಾಜ್ಯ ಸರ್ಕಾರದ ಸುತ್ತೋಲೆಯನ್ನ ಕೂಡ ಹೊರಡಿಸಿ ಆಗಿದೆ. ಆದ್ರೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಪ್ರಕಟಿಸೋದಕ್ಕೆ ಸರ್ಕಾರದ ಆದೇಶ ಏನಿದೆ, ಗಡುವಿನ ಒಳಗಡೆ ತಜ್ಞರ ಸಮಿತಿ ಇನ್ನೂ ಕೂಡ ವರದಿಯನ್ನು ನೀಡಿಲ್ಲ. ಶಶಿಕುಮಾರ್ ಅವರು ಹೇಳಿದ್ರು ಇನ್ನು ಕೂಡ ಸ್ವಲ್ಪ ಸಮಯ ಬೇಕಾಗತ್ತೆ, ತರಾತುರಿಯ ನಿರ್ಧಾರ ಅಲ್ಲ ಅನ್ನುವಂತಹ ವಿಚಾರ. 10 ದಿನಗಳ ಒಳಗಡೆ ಕಡ್ಡಾಯವಾಗಿ ಅಂತ ಸರ್ಕಾರ ಹೇಳಿದೆ, ಆದ್ರೂ ಇನ್ನೂ ಕೂಡ ಆಗಿಲ್ಲ. ಗಡುವು ಮುಗ್ದು ಹೋಗಿದೆ, ಹಲವು ದಿನ ಕಳೆದು ಹೋಗಿದೆ, ಇನ್ನೂ ಕೂಡ ಈ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಅಂದ್ರೆ ತಜ್ಞರ ಸಮಿತಿಯಿಂದ ಇನ್ನೂ ಕೂಡ ಕ್ಲಿಯರ್ ವರದಿ ಸಿಕ್ಕಿಲ್ಲ. ಆದ್ರೂ ಕೂಡ ಇಲ್ಲಿ ತರಾತುರಿ ಕಂಡು ಬರ್ತಾ ಇದೆ ಸರ್ಕಾರದ ಕಡೆಯಿಂದ. ಮಾಲ್ತೇಶ್, ಇಲ್ಲಿ ಗಮನಿಸಬೇಕು, ಒಂದು ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ವ್ಯಾಪ್ತಿ ಇದೆ ಈ ವಿಚಾರವಾಗಿ. ಸರ್ಕಾರಿ ಶಾಲೆಯ ಮಕ್ಕಳ ವಿಚಾರವಾಗಿ ಕೂಡ ನಾವು ಮಾತನಾಡಿದ್ವಿ. ಗ್ರಾಮೀಣ ಭಾಗದಲ್ಲೂ ಕೂಡ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುವ ವಿದ್ಯಾರ್ಥಿಗಳು ಸಫರ್ ಆಗ್ತಾರೆ, ಇದ್ರ ಬಗ್ಗೆಯೂ ಕೂಡ ಮಾತಾಡಿದ್ವಿ. ಸಮಯದ ಅಭಾವದಿಂದ ಮಾರ್ಗಸೂಚಿ ರೂಪಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಡಾಕ್ಟರ್ ಸುಪ್ರೀತ್ ಅವರೇ ಈಗಾಗಲೇ ಹೇಳಿದಂಗೆ ಇದು ಆನ್ಲೈನ್ ಶಿಕ್ಷಣ ಇದೆಯಲ್ಲ, ಇದು ಬಹಳ ದೊಡ್ಡ ವ್ಯಾಪ್ತಿಯನ್ನ ಹೊಂದಿದೆ. ಇದು ಇಷ್ಟಕ್ಕೆ ಅದು ಕಾರಣಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ, ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮ ಬೀರಬಾರ್ದು, ಪೋಷಕರಿಗೆ ಒತ್ತಡ ಆಗಬಾರ್ದು. ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮ ಬೀಳಬಾರ್ದು ಅಂದ್ರೆ ವೆರಿ ಫಸ್ಟ್ ಇವರು ಬ್ಯಾಂಡ್ ವಿಡ್ತ್ ನಾಟ್ ಓನ್ಲಿ ಫಾರ್ ಸ್ಮಾಲ್ ಕಿಡ್ಸ್, ಬ್ಯಾಂಡ್ ವಿಡ್ತ್ ಎಲ್ಲೂ ಕೂಡ ಇಲ್ಲ. ಈಗ ನೋಡಿ, ನಾನೇ ಬೆಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ನನ್ನ ಮನೆ ಇದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಠ ಮಧ್ಯಾಹ್ನದಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ನೀರು ಕೊಡಿ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕೇಳಿಸ್ಕೊಳ್ಳೋಕ್ಕೂ ಕೂಡ ನೆಟ್ವರ್ಕ್ ಇಲ್ಲ ಅಲ್ಲಿ. ಸೊ ನೆಟ್ವರ್ಕ್ ಸಮಸ್ಯೆ ಎಲ್ಲ ಕಡೆ ಇದೆ. ಈಗ ನಾವು ಇವತ್ತಿನ ದಿವಸ ಈ ಬೆಂಗಳೂರು ಅಂತ ನಗರನ್ನ ನೀವು ಇಟ್ಕೊಂಡು ನೀವು ಮಾತಾಡ್ತಿದ್ದೀರಿ, ಬಟ್ ವಾಟ್ ಅಬೌಟ್ ಗ್ರಾಮಾಂತರ ಪ್ರದೇಶ? ಆಮೇಲೆ ಈಗ ಆನ್ಲೈನ್ ಶಿಕ್ಷಣ ಅದನ್ನ ಆಗಬೇಕು ಅಂತ ಅನ್ನೋದಾದ್ರೆ ಸರ್ಕಾರದ ಶಾಲೆಗಳಲ್ಲೂ ಕೂಡ ಏನು ಬಿಸಿ ಊಟದ ಸಪ್ಲೈ ಮಾಡ್ದಂಗೆನೆ ಗ್ಯಾಡ್ಜೆಟ್ಸ್ ಅನ್ನು ಕೊಡಬೇಕಾಗತ್ತೆ. ಆ ಗ್ಯಾಡ್ಜೆಟ್ಸ್ ಕೂಡ ಅಗೈನ್ ಇಟ್ ಶುಡ್ ನಾಟ್ ಬಿ ಅ ಚೈನಾ ಮೇಕು. ಓಕೆ ಶಶಿಕುಮಾರ್ ಅವರೇ, ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಈಗ ಸರ್ಕಾರ ಮೌಖಿಕವಾಗಿ ಕೊಟ್ಟಿರುವಂತ ಆದೇಶ ಅಲ್ಲ, ಅದನ್ನ ಪ್ರಕಟಿಸಿ ಆಗಿದೆ ಅಂತ. ಹೌದು, ಎಟ್ ದ ಸೇಮ್ ಟೈಮ್ ಒತ್ತಾಯ ಮಾಡಬಾರ್ದು ಅನ್ನುವಂಥದ್ದು ಇದೆ. ನಿಮ್ ಗಮನಕ್ಕೆ ಇರ್ಲಿ, ಬಹುಶಃ ಇವತ್ತು ನೀವು ಮೀಟಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ, ಹೋಗ್ಬಿಟ್ಟು ಅಲ್ಲೂ ಸಮಿತಿಯ ಮುಖ್ಯವಾಗಿ ಸರ್ಕಾರದ ಗಮನಕ್ಕೆ ಇದನ್ನು ತಂದ್ಬಿಡಿ. ಬಹಳ ಹುಡುಗರನ್ನ ಈ ಹಿಂದಿನ ಕ್ಲಾಸಸ್ ಗಳಲ್ಲೇ ಕೂರಿಸುವಂತ ಕೆಲಸನೂ ಆಗ್ತಾ ಇದೆ ಹಲವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಂದ. ಯಾಕಂತ ಅಂದ್ರೆ ಅವರು ಈ ಆನ್ಲೈನ್ ಕ್ಲಾಸಸ್ಗೆ ದುಡ್ಡು ಕಟ್ಟೋದಕ್ ಸಾಧ್ಯ ಆಗ್ತಾ ಇಲ್ಲ ಅಥವಾ ಫೀಸ್ ಕಟ್ಟೋದಕ್ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ. ಇದಕ್ಕೆಲ್ಲದಕ್ಕೂ ರಹದಾರಿ ಅಗೈನ್ ಮೊನ್ನೆ ಶಿಕ್ಷಣ ಸಚಿವರು ಹೇಳಿರುವಂತ ಮಾತೆ ಆನ್ಲೈನ್ ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇರೋದು. ಹಾಗಾದ್ರೆ ಇಲ್ಲಿ ಒಂದು ತರಗತಿಗೆ ಮುಂದೆ ಹೋಗೋದ್ರಿಂದ ವಂಚಿತ ಆಗ್ತಾ ಇದಾರಲ್ಲ ಮಕ್ಕಳು. ದಯವಿಟ್ಟು ಅದನ್ನು ಗಮನಕ್ಕೆ ತನ್ನಿ, ಸರ್ಕಾರದ ಗಮನಕ್ಕೆ ನಿಮ್ಮ ಮುಖ್ಯವಾಗಿ. ಅಷ್ಟೇ ಅಲ್ಲ ಮಂತೇಶ್, ನಾನ್ ಪ್ರಾಮಾಣಿಕವಾಗಿ ನಾನೇ ಬಹಿರಂಗವಾಗಿ ಹೇಳಿದ್ದೇನೆ, ಯಾವ ಒಂದು ಇಂಥ ಕೆಲ ಶಾಲೆಗಳ ಧೋರಣೆಯಿಂದ ಇಂಥವೆಲ್ಲ ಆಗ್ತಾ ಇದ್ದಾವೆ, ಅದಕ್ಕೆ ಕಡಿವಾಣ ಹಾಕ್ಬೇಕು, ಅದಕ್ಕೂ ಕೂಡ ಸಪರೇಟ್ ಆಗಿ ರೆಗ್ಯುಲೇಷನ್ ಆಗ್ಬೇಕು ಅಂತಕ್ಕಂಥದ್ದು. ನಂಬರ್ 2, ಮತ್ತೆ ನಾನು ಹೇಳ್ತೇನೆ, ಇದು ಕೋರ್ಟಿನ ಆದೇಶದ ಮೇರೆಗೆ ನೀವು ತಕ್ಷಣ ಅನುಮತಿ ಕೊಡಬೇಕು ಅಂದಿದ್ದಕ್ಕೆ ಇದು ಟೆಂಪರವರಿ. 3ನೇ ಅಂಶ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಶುಲ್ಕದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಶುಲ್ಕವನ್ನ ಸರ್ಕಾರ ಇದಕ್ಕೋಸ್ಕರ ನಿಗದಿಪಡಿಸಕ್ ಬರಲ್ಲ, ಮತ್ತೆ ಸ್ಪಷ್ಟವಾಗಿ ಹೇಳಿದೆ ಆನ್ಲೈನ್ಗೆ ಅಂತ ಪ್ರತ್ಯೇಕವಾಗಿ ತೆಗೆದುಕೊಳ್ಳಬಹುದು. ಸರ್ಕಾರ ಕಂಟ್ರೋಲ್ ತಗೊಂಡ್ರೆ ಅದು ಕೂಡ ಮಾಡಬಹುದು. ಧನ್ಯವಾದ ಶಶಿಕುಮಾರ್ ಅವರೇ ನಮ್ಮ ಜೊತೆ ಇಷ್ಟು ಜಾಯ್ನ್ ಆಗಿದ್ದಕ್ಕೆ. ಡಾಕ್ಟರ್ ಸುಪ್ರೀತ್ ಅವರು ಕೊನೆಯದಾಗಿ ಸಂಕ್ಷಿಪ್ತವಾಗಿ. ನೋ ಅಕ್ಸೆಪ್ಟಬಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಆನ್ಲೈನ್ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ದೇರ್ ಆರ್ ಲಾಟ್ ಆಫ್ ಡ್ರಾಬ್ಯಾಕ್ಸ್ ಆಲ್ಸೋ. ಜೊತೆಗೆ ಆಪ್ ಡೆವಲಪ್ಮೆಂಟ್ ಚಾರ್ಜಸ್ ಇರ್ಬೋದು, ಹೈ ರೆಸಲ್ಯೂಷನ್ ಕ್ಯಾಮ್ರಾಸ್ ಇರ್ಬೋದು, ಅಥವಾ ಏನು ಶಿಕ್ಷಣ ಸಂಸ್ಥೆಗಳು ಕೂಡ ಅವೆಲ್ಲ ಮಾಡ್ಲಿಕ್ಕೆ ಸಾಕಷ್ಟು ಖರ್ಚುಗಳಾಗತ್ತೆ. ಬಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಬ್ಯಾಲೆನ್ಸ್ಡ್ ಆಗಿ ಸರ್ಕಾರನು ಅದನ್ನ ಘೋಷಣೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ಎಲ್ರಿಗೂ ಆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ಅಂತ. ಧನ್ಯವಾದ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಸಮಯದ ಅಭಾವ ಇದೆ. ಡಾಕ್ಟರ್ ಪದ್ಮಾಕ್ಷಿ ಅವರೇ ಹಾಗೆ ಪೋಷಕರು ಖುರ್ಷಿದ್ ಮತ್ತೆ ಸೌಮ್ಯ ಜಾಯ್ನ್ ಆಗಿದ್ರು, ಅವರು ಕೂಡ ಧನ್ಯವಾದ. ಒಟ್ಟಾರೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತರಾತುರಿಯ ನಿರ್ಧಾರ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇದೆ. ಇದಷ್ಟೇ ಅಲ್ಲ, ಆನ್ಲೈನ್
ಶಿಕ್ಷಣಕ್ಕೆ ಅನ್ನುವಂತಹ ಪ್ರತ್ಯೇಕ ಫೀಸ್ ಸ್ಟ್ರಕ್ಚರ್ ಅನ್ನ ಸರ್ಕಾರ ರೆಡಿ ಮಾಡಬೇಕಾಗಿದೆ. ಈ ಬಗ್ಗೆ ಕೂಡ ಗಮನ ಹರಿಸಬೇಕು. ತಜ್ಞರ ಸಮಿತಿ ಏನು ವರದಿ ಕೊಡುತ್ತೆ ಇದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಆದ್ರೆ ಈ ನಡುವೆ ಯಾವುದೇ ಗೊಂದಲ ಆಗದೆ ಇರಲಿ, ಇದಷ್ಟೇ ಈಗ ಕಳಕಳಿಯ ಒಂದು ವಿಚಾರ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.